ಒಳಗಾಡು ಗುರು ಬಸವರಾಜೇಂದ್ರ ಎನ್ನ ಮನದೊಳಗಾಡು ಗುರು ಬಸವರಾಜೇಂದ್ರ ಎನ್ನ ಮನೆಯಂಗಳದಿ ನೀನಾಡು ಸ್ವಾಮಿ ನೀನಾಡು ಸ್ವಾಮಿ ನೀನಾಡು ಸ್ವಾಮಿ. ಬಸವಲಿಂಗಾಯ ನಮಃ. ಪ್ರಸ್ತುತ ಭೀಮಾ ತೀರದ ಈ ಪವಿತ್ರ ಸ್ಥಳದಲ್ಲಿ ಜರುಗುತ್ತಿರುವ ಈ ಧಾರ್ಮಿಕ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತಹ ಶ್ರೀ ಬನ್ನಿಪ್ರ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳಲ್ಲಿ ಶತಸಹಸ್ರ ಪ್ರಣಾಮಗಳನ್ನು ಸಮರ್ಪಿಸಿ, ನಮಗೆ ನಿಮಗೆಲ್ಲ ಬಸವ ಪುರಾಣದ ಸಭೆಯನ್ನು ಉಣಬಡಿಸುತ್ತಿರುವಂತಹ ಉಪ್ಪಿನಬೆಟಗೇರಿಯ ಶ್ರೀಮನ್ನಿಪುರ ವಿರೂಪಾಕ್ಷ ಮಹಾಸ್ವಾಮಿಗಳ ಪಾದಗಳಲ್ಲಿ ನಮಿಸಿ, ವೇದಿಕೆಯ ಮೇಲಿರುವಂತಹ ಸಮಸ್ತ ಪೂಜ್ಯರ ಪವಿತ್ರ ಪಾದಗಳಲ್ಲಿ ಭಕ್ತಿಯಿಂದ ಶರಣೆಂದು ಈ ಕಾರ್ಯಕ್ರಮದಲ್ಲಿ ಸಮಾವೇಶಗೊಂಡಿರುವಂತಹ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂತಹ ಶರಣಾರ್ಥಿಗಳು. ತಾಯಿ ಬಹಳ ಜನ ಸೇರಿರಮ್ಮ, ನೀವೆಲ್ಲ ನಿಮಗೆ ನೋಡಿದ್ರೆ ಖುಷಿ ಅನಿಸ್ತತಿ. ಎಷ್ಟು ಭಕ್ತಿಯಿಂದ ಎಷ್ಟು ಶ್ರದ್ಧೆಯಿಂದ ನೀವಿಲ್ಲಿ ಕುಂತೀರಿ. ಇಲ್ಲಿ ಬರ್ತಾ ಇದ್ದಂಗೆ ನಿಮ್ಮನ್ನು ನೋಡಿ ನನ್ನ ಆಯಾಸ ಎಲ್ಲ ಕಳೆದು ಹೋಗಿಬಿಡ್ತು. ನಾನು ನನ್ನ ಜೊತೆಗೆ ಲಬ್ಬಿ ಪ್ರಭುದೇವರು ಬಂದರು, ಅವ್ರು ಕರ್ಕೊಂಡು ಬಂದರು. ನನಗೆ ದಾರಿಯಾಗಿ ಬಂದು ನಾ ಇಳೆ ಮುಂದೆ ಅವ್ರು ಹೇಳಿದೆ, ಈ ರಸ್ತಾದ ಬಗ್ಗೆ ನನಗೆ ಪರಿಚಯ ಇದ್ದಿದ್ರೆ ನಾ ಬರ್ತಿದ್ದಿಲ್ಲ ರೀ ಊರು ಕಾರ್ಯಕ್ರಮಕ್ಕೆ ಅಂದೆ. ಇದ್ರಾಗ ಹಾಸಿ ಅಡ್ಡಾಡಬೇಕು ಅನ್ನೋದು ನನಗೆ ಮೊದಲೇ ಗೊತ್ತಿದ್ರೆ ನಾ ಬರ್ತಿದ್ದಿಲ್ಲ ಅಂದೆ. ಅಷ್ಟು ನನಗೆ ಬೇಜಾರಾಯಿತು, ಬೇಸರ ಆಯಿತು. ಭಾಳ ದೂರದಿಂದ ಹಾವೇರಿಯಿಂದ ಬಂದವ ನಾನು. ಇವತ್ತು ಇಲ್ಕಲಿಗೆ ಬಂದು ಆ ಕಡೆಯಿಂದ ಇತ್ತಾಗ ಬಂದು, ಆದರೆ ಇಲ್ಲಿ ಬಂದು ಇಳಿದು ಹಿಂಗೆ ಮ್ಯಾಗ ಹತ್ತಿ ನೋಡ್ತೀನಿ, ವೇದಿಕೆ ಮೇಲೆ ಕೆಂಪು ಸಮುದ್ರ, ಎದುರುಗಡೆಗೆ ಭಕ್ತಿ ಸಾಗರ. ನಿಮ್ಮನ್ನೆಲ್ಲ ನೋಡಿ ನನ್ನ ಆಯಾಸ ಎಲ್ಲ ಜರ್ರಂತ ಕೆಳಗಿಳಿದು ಹೋಗಿಬಿಡುತ್ತೆ. ಎಷ್ಟು ನಿಮ್ಮ ಭಕ್ತಿಗೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಅದು ಈ ಮಠದ ಪೂಜ್ಯರ ಸಂಸ್ಕಾರ ನಿಮಗೆಲ್ಲ ಅದು ಇರೋದು. ಇಷ್ಟೆಲ್ಲ ನಿಮಗೆ ಹೆಂಗೆ ಸಾಧ್ಯ ಆಗ್ಯದಂದ್ರೆ ಶ್ರೀಮಠದ ಪೂಜ್ಯರ ಒಂದು ಸಂಸ್ಕಾರ ಅದು. ತಾಯಿ ಒಬ್ಬ ಹೆಣ್ಮಗಳು ಗಂಡನ ಕಾಡಿ ಬೇಡಿ ಹೊಸದೊಂದು ಬಂಗಾರದ ಸರ ಮಾಡಿಸಿ ಕೊಳ್ಳಾಗ ಹಾಕ್ಕೊಂಡದ್ದು, ಮತ್ತು ಹೊಸ ಸರ ಕೊಳ್ಳಾಗ ಹಾಕ್ಕೊಂಡದ್ದು ಮಂದಿ ನೋಡಲಿಲ್ಲ ಅಂದ್ರೆ ಏನು ಪ್ರಯೋಜನ? ಮತ್ತು ಒಳಗೆ ಕುಂತ್ರು ನೋಡೋರು ಯಾರು? ಅದಕ್ಕೆ ಹೊರಗೆ ಬಂದು ಕಟ್ಟಿಗೆ ಕುಂತ್ಲು. ಒಂದು ಮುಂಜಾನಿಂದ ಹೊತ್ತು ಮುಣಗತನ ಕುಂತರು ಒಬ್ಬರರ ಎಕ್ಕ ಸರ ಹೊಸದು ಮಾಡಿಸೇನಂತ ಕೇಳಲಿಲ್ಲ. ಯಾಕಂದ್ರೆ ಸರ ಎಲ್ಲ ಹೊಸದು ಮಾಡಿಸ್ಯಾಳ, ಮೈ ತುಂಬ ಹಿಂಗೆ ಸೆರಗೆ ಹೊತ್ಕೊಂಡು ಕುಂತಾಳೆ, ಹೆಂಗೆ ಕಾಣಿಸ್ಬೇಕದು? ದಾರ್ಯಾಗ ಹೋಗೋರು ಬರೋರು ಸುಮ್ಮನೆ ಮಾತಾಡ್ಸ್ತಿದ್ಲು. ಅವ್ರಿಗೆ ಹೆಂಗೆ ಗೊತ್ತು ಈಕೆ ಸರ ನೋಡಂತಾಳೆ ಅನ್ನೋದು? ಪಾಪ ಅವ್ರು ಏನು ಕೇಳ್ತಿದ್ದಂತ ಹೇಳ್ತಿದ್ರು, ಅವ್ರು ಮುಂದೆ ಹೋಗಿಬಿಡೋರು. ಹೊತ್ತು ಮುಣಗಾಕ್ ಬಂತು, ಸಿಟ್ಟು ಬಂತು ಈಕೆಗೆ. ನಂದು ಹೊಸ ಸರ ಒಬ್ಬರ ನೋಡಲಿಲ್ಲ ಅಂದ್ರೆ ಹೊಸದಂದ್ರೆ ಹುರುಪ ಹಂಗಿರ್ತೈತೆ ರೀ ಯಾವುದಾದ್ರೂ ಕೂಡ. ಹಂಗೆ ಆಕಿ ನೋಡಲಿಲ್ಲಲ್ಲ ಇವರು ಅಂತ ಆಕಿಗೆ ಮನಸ್ಸಿನಾಗ ಕಡೆಗೆ ಸಿಟ್ಟಿಗೆ ಎದ್ದು ಏನು ವಿಚಾರ ಮಾಡಿದ್ಲು ಅಂದ್ರೆ, ದೊಡ್ಡ ರೈತರ ಮನೆ ಬಡ ತಮ್ಮ ಮನೆ ಹಿತ್ತಲ್ದಾಗ ಹೋದ್ಲು. 8 ಎತ್ತಿನ ಕಮತ, ಸೊಪ್ಪಿ ಬಣಿವೆ, ನಮ್ಮನೆ ಜೋಳದ ಸೊಪ್ಪಿ ಬಣಿವೆ, ಮುಗಲು ಮುಟ್ಟಂಗಿತ್ತದು. ಆ ಕಡೆ ಈ ಕಡೆ ನೋಡಿದ್ಲು, ಬಡ ಕಡ್ಡಿ ಕೆರೆದು ತಮ್ಮ ಬಣಿವಿಗೆ ತಾನ ಬೆಂಕಿ ಹಚ್ಚಿಬಿಟ್ಲು. ಬೆಂಕಿ ಹಚ್ಚಿ ಬಂದು ರಸ್ತಾದಾಗ ಹಿಂಗೆ ಕುತ್ಕೊಂಡು ಎದಿ ಮ್ಯಾಗಲ್ಲಿ ಸೆರಗ ತೆಗೆದು ಒಗೆದು ದಬ್ಬು 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 ಎದಿ ಬಿಡ್ಕೊಳಕತ್ತಾಳ. ನಮ್ಮ ಬಣಿವಿಗೆ ಬೆಂಕಿ ಹತ್ತೈತೆ ಬರ್ರಿ ಅಂದೆ. ಪಾಪ ಓಣಿನ ಮಂದಿ ಹಂಡೆ ಅನ್ಲಿಲ್ಲ, ತಪ್ಪೆಲೆ ಅನ್ಲಿಲ್ಲ, ಕೊಡ ಅನ್ಲಿಲ್ಲ, ಬಕೀಟ್ ಅನ್ಲಿಲ್ಲ. ಕೈಗೆ ಸಿಕ್ಕ ತೊಗೊಂಬಂದು ಬಣಿವಿಗೆ ನೀರು ಉಗ್ಗಿಗೆ ಬೆಂಕಿ ಹರಿಸಕತ್ತೇವ. ಆ ಬೆಂಕಿ ಬೆಳಕು ಈಕಿ ಎದಿ ಮ್ಯಾಗ ಬಿದ್ದು ಮೊದಲ ಹೊಸ ಸರ ಅದು ಮತ್ತೊಟ್ಟು ಝಗ್ 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 ಅನ್ನೋದು. ದೂರೊಬ್ಬ ಹೆಣ್ಮಗಳು ನಿಂತಿದ್ಲು, ಗಾಬರಿ ಬಂದು ನೋಡಿ ಏನು ಅನ್ಬೇಕು, ಅಯ್ಯಕ್ಕ ಎಷ್ಟು ಪಕ್ಕ ಅಂತತ್ತಿಲ್ಲ, ಹೊಸದು ಮಾಡಿಸಿ ಏನು ಸರ ಅಂತ ಕೇಳಿದ್ಲು.
ನಿನ್ನ ಮಾರಿಗೆ ಹಿಲಾನ್ ಹಿಡೀಲಿ ಅಂತ. ಇದ ಮಾತ ಮಧ್ಯಾಹ್ನದ ಕೇಳಿದ್ರೆ ನಾ ಯಾಕೆ ನಮ್ಮ ಬಣಿವಿಗೆ ಬೆಂಕಿ ಹಚ್ತಿದ್ದೆ. ಬಣಿವಿ ಸುಟ್ಟು ಹೋತು, ಈಗ ಬಂದೇನು ಕೇಳಕ್ಕೆ, ನಡಿ ಆ ಕಡೆ ಅಂದು. ಬಣಿವಿ ಸುಟ್ಟರೂ ಚಿಂತಿಲ್ಲ, ಕೊಳ್ಳನ ಸರ ಮಂದಿ ನೋಡ್ಬೇಕು. ಗುಂಗ ಅಂದ್ರೆ ಯಾನ ಮನೆ ಅದು. ನಮ್ಮ ಉಪ್ಪಿನ ಬಿಟ್ಟಿಗೆರ ಅಪ್ಪ ಈ ನಮನಿ ಗುಂಗ್ ಹಿಡಿಸ್ಯಾರ ನಿಮ್ಗೆ. ಇಲ್ಲೇ ಮಗ್ಲ ಭೀಮೆ ತಾಯಿ ಪ್ರವಹಿಸ್ತಾಳೆ, ಹರಿತಾಳ. ಥಂಡಿ ಅಂದ್ರೆ ಆ ಥಂಡಿದು ನಿಮ್ಗೆ ಅದ್ರ ಲೆಕ್ಕಿಲ್ಲ, ಬಿಸಿಲಿಂದು ಅದರ ಲೆಕ್ಕಿಲ್ಲ. ಎಷ್ಟರ ಮಟ್ಟಿಗೆ ಆ ಭಕ್ತಿಯಲ್ಲಿ ನೀವು ಮಗ್ನ ಆಗಿಬಿಟ್ಟಿರಿ ಅಂದರೆ ನೋಡ್ರಿ. ನಾವು ನೀವು ಇವತ್ತು ಎಷ್ಟು ಪುಣ್ಯ ಮಾಡ್ಯವ್ರು. ಅಪ್ಪ ಅವ್ರು ಹೇಳಿದ್ರು ಆ ಮಾತು. ಮುಂಡ್ರಿಗೆ ಪರಮ ಪೂಜೆ ಜಗದ್ಗುರು ಮಹಾಸನ್ನಿಧಿಯವ್ರು ಬಂದಾರಲ್ಲ, ಯಪ್ಪ ನಿಮ್ಮ ಊರಿನ ಪುಣ್ಯ ಭಾಳ ದೊಡ್ಡದೈತಿ. ಈ ಕಾಲಾಗ ಅವ್ರನ್ನ ಕರ್ಕೊಂಬಂದಿರಲ್ಲ. ಅವ್ರಿಗೆ 90 ವರ್ಷ ಮ್ಯಾಗ ಆಗಿರ್ಬೇಕು, ಒಂದು ವಯಸ್ಸಿಂದ ಒಂದು ಹೇಳ್ತೀನಿ. ಮತ್ತು ಅಪ್ಪ ಅವ್ರು ಹೇಳ್ದಂಗೆ ದೊಡ್ಡ ವಿದ್ವಾಂಸರು ಅವರು. ನಮ್ಮ ಈ ಸ್ವಾಮೀಜಿಗಳ ಈ ಏನೊಂದು ಪರಂಪರೆ ಐತಿ, ಕುಮಾರ ಶಿವಿಗಳ ಒಂದು ಪರಂಪರೆ ನಮ್ಮ ಮೊದಲಿಂದ ಬಂದದ. ಹಿಂದಕ್ಕೆ ನಾವು ಜೇಚೇನಿಯವ್ರ ಹೆಸರು ಹೇಳ್ತಿದ್ವಿ, ಭಾಳ ದೊಡ್ಡ ವಿದ್ವಾಂಸರು ಜೇಚೇನಿಯವ್ರ ಹೆಸರು ಹೇಳ್ತಿದ್ವಿ. ತರುವಾಯದೊಳಗೆ ನಮ್ಮ ಸಮಕ್ಷಮದೊಳಗೆ ಈಗ ಇರೋರು ಅಂತಂದ್ರೆ ಮುಂಡ್ರಿಗೆ ಜಗದ್ಗುರು ಮಹಾಸನ್ನಿಧಿಯವರು, ಭಾಳ ದೊಡ್ಡ ವಿದ್ವಾಂಸರು. ಕಾಶಿ ಜಂಗಮಾಡಿ ಮಠದ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಯವರು ಅವ್ರ ವಿದ್ವತ್ತಿಗೆ ಸಾಟಿ ಕಟ್ಟವ್ರು ಯಾರಲ್ಲ ಅಂಥವ್ರು. ಅವರು ಮುಂಡ್ರಿಗೆ ಅನ್ನದಾನ ಶ್ರೀಗಳು ಬರೆದಂತಹ ಗ್ರಂಥಗಳು, ಆ ಪವಿತ್ರ ಗ್ರಂಥ ಅಂಥವ್ರು ಹುಟ್ಟಬೇಕು, ಬರಬೇಕು ಅಂತ ನಾವೆಲ್ಲ ಆಸೆ ಮಾಡೋಣ. ಅಂಥವ್ರನ್ನ ಕರ್ಕೊಂಬಂದು ಇವತ್ತು ತುಲಾಭಾರ ಅಪ್ಪವ್ರು ಹೇಳಿದ್ರು ಬೆಳತಾನೆ ಹಾಕೋ ಇವತ್ತು ತುಲಾಭಾರ ಅಂಥೇಳಿ ಅಷ್ಟದ ಒಂದು. ಅದು ನಿಮ್ಮ ಭಕ್ತಿ ಶಕ್ತಿ, ಅದು ನಿಮ್ಮ ಭಕ್ತಿ ಶಕ್ತಿ. ಅದು ನಿನ್ನೆ ಇದು ತೊಟ್ಲ ತೂಗಿದ್ವಿ, ಏನು ಹೇಳಿದ್ರಲ್ರಿ ಬುದ್ಧಿ, ಬಸವಣ್ಣವ್ರು ತೊಟ್ಲ ತೂಗಿದ್ವಿ ಅಂತ. ತೊಟ್ಲಗಾಯಿ ಹೊಡೆದು ನಮ್ಮ ಒಪ್ಪತ್ತೇಶ್ವರ ಮಠದ ಪೂಜರು, ಅವ್ರ ಆಶೀರ್ವಾದ ಸದಾ ಕಾಲ. ಅಮ್ಮ ತೊಟ್ಲ ತೂಗಿದ್ವಿ ಹೆಸರಿಟ್ರಿ ಅಂತಲ್ಲ, ಇದು ನಿಜವಾದ ನಮ್ಮ ಸಂಸ್ಕೃತಿ. ಇದು ನಿಜವಾದ ನಮ್ಮ ಸಂಸ್ಕೃತಿ. ಈಗ ಏನಾಗ್ಬಿಟ್ಟದೆ ಅಂದ್ರೆ ಬರೀ ಬರ್ತ್ಡೇ ಪಾರ್ಟಿ ಮಾಡಿಬಿಡ್ತಾರೆ. ಬರ್ತ್ಡೇ ಪಾರ್ಟಿ ಮಾಡೋದು ಮೈ ಮ್ಯಾಗಲ್ಲ ಅರಿವಿ ಕಿಮ್ಮತ್ತು ಇರೋದಿಲ್ಲ. ಅದು ಏನು ಅರಿವಿ ಮೈ ಮ್ಯಾಗಿದ್ರು ಇದ್ದು ಇಲ್ಲದ್ರಿಲ್ಲ ಇಲ್ಲ. ಆ ಡೆಕ್ ಹಾಕಿಬಿಟ್ಟಿರ್ತಾರ, ಧಗ್ ಗದಾಗ್ 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 ಅದು ಬಾರಿಸೋದ ಮೈ ಮ್ಯಾಗಲ್ಲ ಅರಿವಿ ಕಿಮ್ಮತ್ತಿಲ್ದಂಗೆ ಕುಣ್ಯದ ಮೈಯಾಗ ಶೆಟಿ ಬ್ಯಾನಿ ಬಂದ್ರೆ ಕುಣಿತಿರ್ತಾರಲ್ಲ, ಏನು ಅದಕ್ಕೆ ಲೆಕ್ಕನೇ ಇಲ್ಲ. ನಿಜವಾದ ನಮ್ಮ ಸಂಸ್ಕೃತಿ ಅಂದರೆ ಈ ನಾಮಕರಣ ಸಂಸ್ಕೃತಿ ಎಂಥಾದ್ರಿ ಅವ. ನಮ್ಮ ತಾಯಂದರು ಆ ಬಸವಂತಿ ತಾಯಿ ನವಮಾಸಗಳು ತುಂಬಿ ಹೆರಿಗೆ ಆದಮೇಲೆ ಒಂದು ಹಂಡೆ ನೀರು ಸುಡು ನೀರು ಕಾಸೋದು, ಒಂದು ಬಟ್ಲು ಕೊಬ್ಬರಿ ಎಣ್ಣೆ ಬೆಚ್ಚಗ ಮಾಡೋದು, ಕೂಸಿನ ಮೈಗೆ ಎಣ್ಣೆ ಹಚ್ಚಿ ನೆತ್ತಿಗೆ ಎಣ್ಣೆ ಉಣಿಸಿ ಸ್ವಚ್ಛಗ ಆ ಮಕ್ಕಳಿಗೆ ಎಣ್ಣೆ ಉಣಿಸೋದು, ಮೈ ತುಂಬ ತಿಕ್ಕಿ ಬಚ್ಚಲ್ದಾಗ ಒಬ್ಬ ತಾಯಿ ಕಾಲ ಮ್ಯಾಗ ಡಬ್ಬ ಮಲಗಿಸಿ ಒಂದು ಹಂಡೆ ನೀರು ಎರೆದು ಸ್ವಚ್ಛಾಗಿ ಮೈ ಕೈ ನೆತ್ತಿ ಎಲ್ಲ ಒರೆಸಿ ಬೆಳ್ಳುಳ್ಳಿ ಜಜ್ಜಿ ನೆತ್ತಿ ಮ್ಯಾಗ ಹಾಕಿ ಕುಂಚಿಗೆ ಕಟ್ಟಿ ತೊಟ್ಟಲಾಗ ಮಲಗಿಸಿ ಕೌಡ್ಲೋಬನ ಹಾಕಿ ತೊಟ್ಲ ತೂಕೋಂತ ಜೋಗಳ ಹಾಡ್ಕೋಂತ ನಿಂತು ಬಿಟ್ರೆ ಕೂಸಾಕ ಅವ್ರ ಅಪ್ಸತಕ್ಕೆ ನಿದ್ದೆ ಎತ್ಮಕೋಬೇಕು. ಆದ್ರೆ ಏನು ಮಾಡೋದಮ್ಮ, ಈಗ ತೊಟ್ಲನೇ ಇಲ್ಲಲ್ರಿ. ಕಲಗಟ್ಟಿಗೆ ತೊಟ್ಲು ಬರೋವು ನಮ್ಮ ಕಡೆಗೆ ಎಂತೆಂಥ ತೊಟ್ಲವು ಏನೋ. ತೊಟ್ಲ ಕಟ್ಟವ್ರ ಬೇರೆ, ತೂಗವ್ರ ಬೇರೆ, ಹಾಡೋರ ಬೇರೆ, ಮನೆ ತುಂಬ ಮಂದೇವ. ಮನ್ಯಾಗ ಒಳಗೆ ಹೆಜ್ಜೆ ಇಟ್ಬಿಟ್ರೆ ಒಂದು ಕಡೆಗೆ ದನ ಒಂದು ಕಡೆಗೆ ಜನ ನಟ್ಟು ಕಾಳು ಕಡೆ ನಿಟ್ಟು ಒಟ್ಟಿರೋ ಜೀ ಕೊರೆವು ಮನಿತನ ನಾವು. ಮನೆ ತುಂಬ ಹಾಲು ಹೈನ ಕಾಳು ಕಡೆ ಎಷ್ಟು ಸುಖವಾಗಿದ್ವಿ ನಾವು. ಒಬ್ಬ ಹಡಿಯೋದೊಂದೇ ಗೊತ್ತಾ ತಾಯಂದ್ರಿ ಯಾರು ಜೋಪಾನ ಮಾಡ್ತಿದ್ರು ಏನ. ದೊಡ್ಡ ಅಜ್ಜಿ ಜೋಪಾನ ಮಾರೋದು ಬೇಡ, ಅಜ್ಜಿ ಜೋಪಾನ ಮಾರೋದು ಬೇಡ, ಹೆಸರು ಇಡೋಂಥದ್ರದ್ದು ಬೇರೆ. ತೊಟ್ಲ ತೂಕೋಂತ ಈಗ ತೊಟ್ಲನೇ ಇಲ್ಲಲ್ಲ. ನೀವು ಇನ್ನು ತೊಟ್ಲನೇ ಇಲ್ಲ ಅಂದ್ರೆ ಜೋಗಳ ಹಾಡು ಎಲ್ಲಿಂದ ಬರ್ಬೇಕು? ಈಗ ಏನಿದ್ರು ಸ್ಟ್ಯಾಂಡ್ ಇಟ್ಟು ತೂಗೋ ತೊಟ್ಲು ಬಂದಾಗ್ಬಿಟ್ಟಾವ. ಅವು ಹೆಂಗೆ ಅಲ್ಲೇ ಪಟ ಪಟ ಇಟ ಪಟ ಪಟ ಇಟ ತೂಗೋದು. ಮತ್ತು ಇಟ ತೂಗಕ್ಕೆ ಯಾಕೆ ಇಷ್ಟು ಉದ್ದ ಜೋಗಳ ಹಾಡ್ಬೇಕು? ಅದಕ್ಕೆ ನಮ್ಮ ಮೂವರು ಶಾರ್ಟ್ ಫಾರ್ಮ್ ಜೋಗಳ ಹಾಡ್ತಾರೆ, ನೀವು ಕೇಳಿರ್ಬೇಕು. ಬಾರ 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 ಗುಬ್ಬಿ ಬಾರ ಗುಬ್ಬಿ ಚಂದ್ಬಿಟ್ರೆ ಮಲಗಿದ ನಾಯಿನೇ ಎದ್ದು ಓಡೋಗಿ ಬಿಡ್ಬೇಕು. ಮಲಗಿದ ನಾಯಿನೇ ಎಬ್ಸೋ ಜನ ಮಕ್ಕಳನ್ನ ಇನ್ನೇನು ಮಲಗಿಸ್ತಾರೆ. ಜೋ ಜೋ ಲಾಲಿ ಜೋ ಜೋ ಲಾಲಿ ಜೋ 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 ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೆ.
ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ ತೆಂಗಿನ ಕಾಯ ತಿಳಿನೀರ, ತೆಂಗಿನ ಕಾಯ ತಿಳಿನೀರ ತಕ್ಕೊಂಡು ಬಂಗಾರ ಮೋರಿ ತೊಳೆದೇನ ಜೋಜೋ, ಬಂಗಾರ ಮೋರಿ ತೊಳೆದೇನ ಜೋಜೋ ಲಾಲಿ, ಜೋಜೋ ಜೋಜೋ ಜೋಜೋ. ಅಳುವ ಕಂದನ ತುಟಿಯು ಹವಳದ ಕುಡಿಹಾಂಗ, ಅಳುವ ಕಂದನ ತುಟಿಯು ಹವಳದ ಕುಡಿಹಾಂಗ, ಕುಡಿ ಹುಬ್ಬು ಬೇವಿನ ಎಸಳಾಂಗ, ಕುಡಿ ಹುಬ್ಬು ಬೇವಿನ ಎಸಳಾಂಗ, ಕಣ್ಣೋಟ ಶಿವನ ಕೈಯಲಗು ಹೊಳೆದಾಂಗ ಜೋಜೋ, ಶಿವನ ಕೈಯಲಗು ಹೊಳೆದಾಂಗ ಜೋಜೋ ಲಾಲಿ, ಜೋಜೋ ಜೋಜೋ ಜೋಜೋ. ಮಾರುದ್ದ ಹಾಸಿಗಿ ತೋಳುದ್ದ ತಲೆದಿಂಬು, ಮಾರುದ್ದ ಹಾಸಿಗಿ ತೋಳುದ್ದ ತಲೆದಿಂಬು, ಮಾಣಿಕದಂಥ ಮಗ ಮುಂದ, ಮಾಣಿಕದಂಥ ಮಗ ಮುಂದ ಇದ್ದರ ಮಾರಾಯರ ಗೊಡವಿ ನನಗೇನ ಜೋಜೋ, ಮಾರಾಯರ ಗೊಡವಿ ನನಗೇನ ಜೋಜೋ ಲಾಲಿ, ಜೋಜೋ ಜೋಜೋ ಜೋಜೋ. ಬೆಟ್ಟಕ್ಕೆ ಬಿದಿರಾಸೆ ಹೆಣ್ಣಿಗೀತವರಾಸೆ, ಬೆಟ್ಟಕ್ಕೆ ಬಿದಿರಾಸೆ ಹೆಣ್ಣಿಗೀತವರಾಸೆ, ಬಿತ್ತಿದ ಬೆಳೆಗೆ ಮಳೆಯಾಸೆ, ಬಿತ್ತಿದ ಬೆಳೆಗೆ ಮಳೆಯಾಸೆ, ಕಂದಯ್ಯ ನಿನ್ನಾಸೆ ನನಗ ಅನುಗಾಲ, ನಿನ್ನಾಸೆ ನನಗ ಅನುಗಾಲ ಜೋಜೋ ಲಾಲಿ, ಜೋಜೋ ಜೋಜೋ ಜೋಜೋ. ಜನಕರಾಯನ ಮಗಳು ವನಕ ತೊಟ್ಟಿಲ ಕಟ್ಟಿ, ಜನಕರಾಯನ ಮಗಳು ವನಕ ತೊಟ್ಟಿಲ ಕಟ್ಟಿ, ಲವಕುಶರನ್ನು ತೂಗ್ಯಾಳ, ಲವಕುಶರನ್ನು ತೂಗ್ಯಾಳ, ಸೀತಮ್ಮ ನಗು ನಗುತ ವನವಾಸ ಕಳೆದಾಳ ಜೋಜೋ, ನಗು ನಗುತ ವನವಾಸ ಕಳೆದಾಳ ಜೋಜೋ ಲಾಲಿ, ಜೋಜೋ ಜೋಜೋ ಜೋಜೋ. ಕಲ್ಲು ಕಡುಬನು ಮಾಡಿ ಮುಳ್ಳ ಶಾವಿಗೆ ಮಾಡಿ, ಕಲ್ಲು ಕಡುಬನು ಮಾಡಿ ಮುಳ್ಳ ಶಾವಿಗೆ ಮಾಡಿ, ಬನ್ನಿಯ ಎಲಿಯಾಗ ಎಡಿ ಮಾಡಿ, ಬನ್ನಿಯ ಎಲಿಯಾಗ ಎಡಿ ಮಾಡಿ, ಪಾಂಡವರು ಉಂಡು ಕಳೆದಾರ ವನವಾಸ ಜೋಜೋ, ಉಂಡು ಕಳೆದಾರ ವನವಾಸ ಜೋಜೋ ಲಾಲಿ, ಜೋಜೋ ಜೋಜೋ ಜೋಜೋ. ಆಚಾರಕ್ಕರ ಸಾಗು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಮಾತಿನ ಚೂಡಾಮಣಿಯಾಗು, ಕಂದಯ್ಯ ಜ್ಯೋತಿಯಾಗು ಜಗಕ್ಕೆಲ್ಲ ಜೋಜೋ, ಜ್ಯೋತಿಯಾಗು ಜಗಕ್ಕೆಲ್ಲ ಜೋಜೋ ಲಾಲಿ, ಜೋಜೋ 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 ಲಾಲಿ, ಜೋಜೋ ಲಾಲಿ, ಜೋಜೋ. ನಾ ಅದಕ್ಕೆ ನಿಮ್ಗೆ ಹೇಳಿದೆ, ಹಿಂಗೆ ತೊಟ್ಲ ತೂಕೊಂತ ಜೋಗಳ ಹಾಡ್ಕೊಂತ ನಿಂತು ಬಿಟ್ರೆ ಕೂಸಾಕ ಅವ್ರ ಅಪ್ಪ ಸತಕ್ಕೆ ನಿದ್ದೆ ಎತ್ತಿ ಮಕ್ಕೊಂತಾನ ಅಂತ. ಜೋಗಳ ಹಾಡೋದಿಲ್ಲಮ್ಮ. ಅದಕ್ಕೆ ತಾಯಿ ಅಪ್ಪವ್ರು ಏನು ನಿನ್ನೆ ನಿಮ್ಗೆ ಹೇಳ್ಯಾರ ಆ ಪ್ರಕಾರ ಊರೊಳಗೆ ಯಾರ್ದಾರ ಮನ್ಯಾಗ ಮಗು ಜನನ ಆಗೈತಿ ಅಂದ್ರೆ ಹುಡುಕೊಂಡು ಅವ್ರ ಮನೆಗೆ ಹೋಗ್ರಿ. ಸ್ವಾದರತ್ತೇರು ಹೆಸರಿಡೋದು ಕುಟ್ಟುಟ ಕುರ್ರ ಅಂತ ಕಿವ್ಯಾಗ ಹೆಸರು ಇಡ್ತಿರ್ತಾರಲ್ಲ, ಡೊಬ್ಬು ಹಾಕ್ಲಾಗಂಗೆ ಬಡ್ತಾ ಬಿಡಿರಿ ಮ್ಯಾಗ, ಬೆನ್ನಿನ ಮ್ಯಾಗ ದಾಗ್ 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 ಇಡೀ ಓಣಿಗೆ ಕೇಳಿರ್ಬೇಕು ನೋಡು. ಎಲ್ಲರೂ ಕೂಡಿಕೊಂಡು ಅಷ್ಟರಿಗೆ ಚಂದಾಗೆ ಹೆಸರಿಟ್ಟು ಚಂದನ ಹೆಸರಿಡ್ಬೇಕು. ಹ್ಞೂ ರೀಪ್ಪ ತೊಗೊಂತೀವಿ ಇಟ್ಬಿಟ್ರಿಪ್ಪ. ತಾಯಿ ಹೃದಯ ನಮ್ಮ ಒಪ್ಪತ್ತೇಶ್ವರ ಪೂಜ್ಯರು ಚೂರು. ಆ ತಾಯಿ ಅಷ್ಟು ಪ್ರೀತಿಯಿಂದ ಮಕ್ಕಳನ್ನು ಬೆಳೆಸ್ತಾಳಲ್ಲ, ಎಷ್ಟು ಪ್ರೀತಿಯಿಂದ ಆ ತಾಯಿ ಬೆಳೆಸಿದ್ರು ಕೂಡ. ವಿಶೇಷವಾಗಿ ನೀವು ವಿಚಾರ ಮಾಡಿರಿ, ಗಂಡು ಮಕ್ಕಳ ಬಗ್ಗೆ ಸಮಸ್ಯೆ ಇಲ್ಲ,
ಹೆಣ್ಣು ಹುಟ್ಟಿತು ಅಂತಂದ್ರೆ ನೀವು ಅವ್ರಿಗೆ ಎಷ್ಟು ಪ್ರೀತಿಯಿಂದ ಬೆಳೆಸ್ರಿ, ಬೇಕಾದಷ್ಟು ಈಗಿನ ಕಾಲಕ್ಕೆ ತಕ್ಕಂಗೆ ಸಾಲಿ ಕಲಿಸ್ರಿ, ಅವ್ರನ್ನ ಡಾಕ್ಟರ್ ಮಾಡಿರಿ, ಎಂಜಿನಿಯರ್ ಮಾಡಿರಿ, ವಕೀಲರು ಮಾಡಿರಿ, ಏನಾರ ಮಾಡಿರಿ, ಏನು ಮಾಡಿದ್ರಾರ ನಿಮ್ಮ ಮನ್ಯಾಗ ನಿಲ್ತಾರನವ್ರು. ಒಂದು ದಿನ ನಿಮ್ಮ ಮನೆ ಬಿಟ್ಟು ನಿಮ್ಮ ಕೈ ಕೊಟ್ಟು ಹೋಗಿಬಿಡಾರ ಅವ್ರು. ಹೆಣ್ಮಕ್ಳ ಜೀವನ ನಾವು ಗಂಡು ಮಕ್ಕಳಾದವರು ವಿಚಾರ ಮಾಡಬೇಕು. ಎಷ್ಟು ತ್ಯಾಗಮಯವಾದಂಥ ಜೀವನ. ಯಾರದೋ ಮನ್ಯಾಗ ಹುಟ್ಟಿ ತಾಯಿ ತಂದೆ, ಆ ಹುಟ್ಟಿದ ಮನೆ ತಂದೆ ತಾಯಿ ಎಲ್ಲರನ್ನೂ ಬಿಡ್ಬೇಕು. ಎಲ್ಲೇ ಕೊಟ್ಟಿರ್ತಾರೆ, ಅವ್ರ ಗುರುತಿಲ್ಲ, ಪರಿಚಯ ಇಲ್ಲ, ಏನೇನೇ ಇಲ್ಲ. ಆ ಮನೆಗೆ ಹೋದ್ಲಂದ್ರೆ ಈಕಿ ಒಬ್ಬಕ್ಕೆ ಒಂದು ಪಾರ್ಟಿ, ಉಳಿದವ್ರಷ್ಟರು ಒಂದು ಪಾರ್ಟಿ. 2 ದಿವಸದ ಮಟ್ಟಿಗೆ ಯಾರು ಕಳ್ಸಕ್ಕೆ ಹೋಗಿರ್ತಾರೆ ಅವ್ರು ಇದ್ದು ಚೆಂದಾಗಿರುವ, ಧೈರ್ಯದಿಂದ ಇರು, ಎಲ್ಲ ನಿಮ್ಮ ಅತ್ತೆ ಮಾವ ಅಷ್ಟು ದೇವ್ರಿದ್ದಂಗೆ ಅದಾರ ಅಂತ ಬುದ್ಧಿ ಮಾತು ಹೇಳಿ ಮನೆಗೆ ಬರ್ತಾವ. ಇದು ಒಂದೇ. ಮನ್ಯಾಗ ಎಲ್ಲರೂ ಪ್ರೀತಿಯಿಂದ ನಡೆಸ್ಕೊಂಡ್ರೆ ಆ ತಾಯಿ ಜೀವನ ಸುಖವಾಗಿರ್ತೈತಿ. ಸಸಿ ನೆಡ್ತೀವಲ್ರಿ, ಒಂದು ಗೇಣು ಆಗಿರ್ತೈತಿ, ಕಿತ್ತು ಬಿಡ್ತೀವಿ, ತೊಗೊಂಡೋಗಿ ಹೊಲ್ದಾಗ ಹಚ್ತೀವಿ. 2 ಮಣ್ಣಿನ ಗುಣ ನೀರಿನ ಗುಣ ಒಂದಾದ್ರೆ ಅದು ಮರ ಆಗ್ತೈತಿ, ನೆರಳು ಕೊಡ್ತೈತಿ, ಹಣ್ಣು ಕೊಡ್ತೈತಿ, ಇಲ್ಲಿರೋ ಬಾಡಿ ಹೋಗಿ ಬಿಡ್ತೈತಿ. ಅದಕ್ಕೆ ಹೆಣ್ಮಕ್ಳ ಕೈಯಾಗ ಆರತಿ ಕೊಟ್ಟಿರ್ತಾರೆ. ಆರತಿ ಒಳಗೆ 2 ದೀಪ ಇರ್ತಾವೆ ತಾಯಿ. ಕಾರಣ ಏನು ಗೊತ್ತಾ? ಒಂದು ಹುಟ್ಟಿದ ಮನೆ ಬೆಳಗಕ್ಕೆ, ಒಂದು ಕೊಟ್ಟ ಮನೆ ಬೆಳಗಕ್ಕೆ. 2 ಮನೆಯನ್ನು ಬೆಳಗುವ ಜವಾಬ್ದಾರಿಯನ್ನು ಹೊತ್ತು ಗುರುತು ಪರಿಚಯ ಇಲ್ಲದೆ ಯಾರದೋ ಮನೆಗೆ ಹೋಗಿಬಿಡ್ಬೇಕು ಆ ತಾಯಿ. ಅವ್ರ ಮನೆ ದೇವ್ರ ಹೆಸರು ಹೇಳಬೇಕಾಕಿ, ತಮ್ಮ ಮನೆ ದೇವ್ರ ಹೆಸರು ಮುಗ್ದವ ತಲಿ. ಈಕಿ ಗಿರಿಜವ್ವ ಅಂತ ತವ್ರ ಮನೆ ಹೆಸರು ಇದ್ರೆ ನಮ್ಗೆ ಚಂದ ಇಲ್ರಿ, ಅದು ನಾವು ಗೌರವ ಅಂತ ಇಟ್ಕೊಂತೀವಿ. ಅವ್ರು ಅಂದ್ರೆ ಗಂಡನ ಮನೆಗೆ ಹೋದ್ಮ್ಯಾಗ ಆಕಿ ಗೌರವ ಆಕ್ಕಾಳ. ತವ್ರ ಮನೆಯವ್ರು ಹೋಗಿ ಗಿರಿಜವ್ವ ಅದಾನ್ರಿ ಮನೆಗೆ ಅಂದ್ರೆ ಯಾ ಗಿರಿಜವ್ವ ಅಂತಾರ ಅವ್ರು. ಅವ್ರ ಗೌರವ ಅನ್ನೋರ ನಾವು ಗಿರಿಜವ್ವ ಅನ್ನಾರ. ಗೌರವ ಇಲ್ಲ, ಗಿರಿಜವ್ನ ಇಲ್ಲ, ಕಡೆಗೆ ಉಮ್ಮಕ್ಕನ ಕರ್ಕೊಂಡು ಮನೆಗೆ ಬರೋ ಪರಿಸ್ಥಿತಿ ಬರ್ತದೆ. ಈನು ಮನೆ 18-20 ವರ್ಷಗಳವರೆಗೆ ಉಣಿಸಿ ತಿನಿಸಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದ ಮಗಳನ್ನು ಗುರುತು ಪರಿಚಯವೇ ಇಲ್ಲದ ಯಾರದೋ ಮನೆಗೆ ಕೊಟ್ಟು ಕೈ ಬಿಟ್ಟು ಬಿಡ್ತೀವಲ್ಲ. ಇಂಥ ಸಂದರ್ಭದಲ್ಲೂ ಕೂಡ ಹಡದ ತಾಯಿ ಮಗಳಿಗೆ ಏನು ಹೇಳ್ತಾಳೆ ಗೊತ್ತಾ? ಓಣಿ ತುಂಬ ಅಡ್ಡಾಡಿ ಹಿರಿಯರ ಪಾದಕ್ಕೆ ನಮಸ್ಕಾರ ಮಾಡಿ ಉಡಿಯಕ್ಕೆ ತುಂಬಿಸ್ಕೊಂಡು ಬಂದು ಗಂಡನ ಮರಿಯವ್ರು ಕರಿಯಾಕೆ ಬಂದಾರ. ಈಕೆ ಹೊರಟು ನಿಂತಾಳ. ತಾಯಿ ಮಗಳು ನೋಡ್ತಾಳೆ, ಮಗಳು ತಾಯಿ ನೋಡ್ತಾಳೆ, ದುಃಖ ತಡೆಯೋದಿಲ್ಲ, ಕಣ್ಣಾಗ ಬಟ್ನೀರು ಆಡ್ತಾವ, ತೆಕ್ಕಿ ಹಾಕ್ಕೊಂಡು ಬೋರಾಡಿ ಅಳ್ತಾವ ಈ ತಾಯಿ ಮಗಳು ಇಬ್ಬರು. ಅಂತಹ ಕಷ್ಟದ ಸಂದರ್ಭದಲ್ಲೂ ಕೂಡ ಹಡದ ತಾಯಿ ಮಗಳಿಗೆ ಏನು ಹೇಳ್ತಾಳೆ ಗೊತ್ತಾ? ಕರಿಸೀರಿ ಉಡಬ್ಯಾಡ, ಕಡಿವಾಣ ಬಿಡಬ್ಯಾಡ, ಕರಿಸೀರಿ ಉಡಬ್ಯಾಡ, ಕಡಿವಾಣ ಬಿಡಬ್ಯಾಡ, ನಡುವೋಣ್ಯಾಗ ನಗಬ್ಯಾಡ, ನಡುವೋಣ್ಯಾಗ ನಗಬ್ಯಾಡ, ನನ್ನ ಮಗಳ ತವರಿಗೆ ಮಾತು ತರಬ್ಯಾಡ, ತವರಿಗೆ ಮಾತು ತರಬ್ಯಾಡ. ಎಳೆಗರು ಎತ್ತಲ್ಲ ದಳವಾಯಿ ದೊರೆಯಲ್ಲ, ಎಳೆಗರು ಎತ್ತಲ್ಲ ದಳವಾಯಿ ದೊರೆಯಲ್ಲ, ಮನೆಗೆ ಬಂದಳಿಯ ಮಗನಲ್ಲ, ಮನೆಗೆ ಬಂದಳಿಯ ಮಗನಲ್ಲ, ತವರಿಗೆ ಮಾತು ತಂದೋಳು ಮಗಳಲ್ಲ, ಮಾತುಗಂಟಿ ಮಗಳಲ್ಲ, ತಾಟಗಿತ್ತಿ ಸೊಸೆಯಲ್ಲ, ತೂಪರದ ಚಕ್ಕಿ ಒಲೆಗಲ್ಲ, ತೂಪರದ ಚಕ್ಕಿ ಒಲೆಗಲ್ಲ, ತವರಿಗೆ ಮಾತು ತಂದೋಳು ಮಗಳಲ್ಲ. ಅಮ್ಮ, ನೀನು ಎಂದು ತವರಿಗೆ ಕೆಟ್ಟ ಹೆಸರು ತಂದೆ ಅಂದು ನಿನ್ನ ಪಾಲಿಗೆ ಮನೆ ಇಲ್ಲ ತಾಯಿ ಅಂತ ಹೇಳ್ತಾಳೆ. ಆ ಮನೆಗೆ ಏರುವಾಗಿ ಆ ತಾಯಿಗೆ ಹೊರಟು ಹೋಗಿಬಿಡ್ತಾಳೆ. ಇನ್ನು ಗಂಡನ ಮನೆಗೆ ಬಂದ ಮೇಲೆ ಹೊಂದಿಕೊಂಡು ಬದುಕುವಂಥ ಅದೊಂದು ಚಾಲೆಂಜ್. ಅದು ಅತ್ತಿ ಮಾವ ಎಲ್ಲರೂ ಹೇಳ್ತಾರೆ, ಅತ್ತಿ ಮಾವನ್ನ ನಿನ್ನ ತಂದೆ ತಾಯಿ ಅಂತ ತಿಳ್ಕೊಳುವ ಅಂತ. ಅತ್ತಿ ಮಾವಗ ಏನು ಹೇಳ್ತಾರೆ? ಮನೆಗೆ ಬಂದು ಸೊಸಿ ನಿನ್ನ ಮಗಳು ಅಂತ ತಿಳ್ಕೊಳುವ ಅಂತಾರೆ, ಹೇಳ್ತಾರೆ. ಆದರೆ ಯಾರು ನಡೆದ ಆ ರೀತಿ ನಡೆಯೋವರೇ ಇಲ್ಲ. ನೀವು ಹಿಂದಿನಿಂದ ನೋಡ್ಕೊಂತ ಅತ್ತಿ ಸೊಸಿಗೆ ಅಂದರೆ ಇಲಿಗೂ ಬೆಕ್ಕಿಗೂ ಬಿದ್ದಂಗೆ ಒಟ್ಟಾಗಂಗಿಲ್ಲ, ಆಗಂಗಿಲ್ಲ. ಯಾಕೇನದು? ಈಗ ನೀವರ ಏನು ಹಿರಿಯರು ಮಾಡಿದ ಪದ್ಧತಿ ಮುರಿಬಾರ್ದಂತ ನೀವು ಹಂಗೆ ನಡ್ಕೊಂತ ಹೊಂಡಿಬಿಟ್ರಿ. ಹಿರಿಯರ ಪದ್ಧತಿ ಅಲ್ಲ. ಆದ್ರೆ ಒಂದು ಮಾತು ಮಾತ್ರ ಮೆಚ್ಚಬೇಕು, ಏನಂದ್ರೆ ಈ ಎಟ್ ಪ್ರೆಸೆಂಟ್ ಈಗಿನ ಕಾಲದೊಳಗೆ ಮಾತ್ರ ಅತ್ತಿ ಸೊಸಿ ಜಗಳ ಭಾಳ ಕಡಿಮೆ ಆಗ್ಯಾವ. ನೋಡ್ರೆ ನೀವು ಬೇಕಾದ್ರೆ ಪೇಪರ್ನಾಗ ಬರೀ ಅತ್ತಿ ಸೊಸಿ ಜಗಳ ಸುದ್ದಿನೇ ಇರು. ಚಿಮ್ನೆ ಹಣ್ಣು ಹೋಗಿ ಸುಟ್ರು, ಬ್ಲಾಸ್ಟ್ ಆಯ್ತು, ಮನ್ಯಾಗ ಬಾಮ್ಯಾಗ ಕುತ್ತಿಗೆ ಈಚೆ ಹೋಗಿದ್ರು, ಬರೀ ಇಂಥವು ಓದ್ತಿದ್ವು ನಾವು. ಅತ್ತಿ ಸೊಸಿ ಜಗಳದ ಸುದ್ದಿ ಪೇಪರ್ನಾಗ ಈಗ ಇರಂಗಿಲ್ಲ. ಯಾಕೆ ಇರಂಗಿಲ್ಲ ಅಂದ್ರೆ ಅತ್ತಿ ಸೊಸಿ ಕೂಡೇ ಇರಂಗಿಲ್ಲಲ್ಲ.
ಅತ್ತಿ ಸೊಸಿ ಕೂಡಿದ್ರೆ ಜಗಳ ಬರ್ತೈತಿ, ಕೂಡೇ ಇರಂಗಿಲ್ಲ. ಮದುವೆ ಆಗಿ ಬಂದ ಮರುದಿವಸ ಸೂಟ್ಕೇಸ್ ಹಿಡ್ಕೊಂಡು ಹೊರಗೆ ಹೆಜ್ಜೆ ಈಕಿ ಇಟ್ಲ. ಆಕಿ ಯಾವಾಗ ಹೆಜ್ಜೆ ಇಟ್ಲು, ಇವ ಆಕಿ ಸೆರಗಿ ಹಿಡ್ಕೊಂಡು ಕಮರಾಮ ಇವನ ಹಿಂದಗುಂಟ ಹೊಂಡ. ಭಾಳ ಮಂದಿ ಗಂಡ್ಮಕ್ಳದ್ರೆ ಒಂದು ಪ್ರಶ್ನೆ ಕೇಳ್ತೀನಿ. ಹೆಣ್ಮಗಳು ಮನೆಗೆ ಬಂದಕ್ಕೆ ಹೊಸದಾಗಿ ಅದಳ, ಆಕೆಗೆ ಯಾರಿಗೂಡು ಸಲಿಗಿಲ್ಲ, ಹೊಂದಿಕೆಗಿಲ್ಲ, ಆಕೆ ಏನೋ ಒಲ್ಲೆ ಅಂತಾಳೆ ಇರಕ್ಕೆ ಕೂಡಿ ಅಂತ ತಿಳ್ಕೊರಿ. 5 ಬಳ್ಳ ಸವಾ ಮಾಡಿ ಈ ಗಂಡ್ಮಗ್ ಉಣಿಸಿ ಬೆಳೆಸಿ ತಿನ್ನಿಸಿ ದೊಡ್ಡವನ್ ಮಾಡ್ಯಾರಲ್ಲ, ಆಕೆ ಹೊರಗೆ ಹೊಕ್ಕಿನಿ ಅಂತಂದ್ರೆ ಒಂದು ಮಾತು, ನಿನಗೆ ನಮ್ಮ ತಾಯಿ ತಂದೆ ಜೊತೆಗೆ ಕೂಡಿ ಬದುಕಕ್ಕೆ ಆಗೋದಿಲ್ಲ ಅಂದ್ರೆ ನಾ ಬೇರೆ ಮನೆ ಮಾಡಿ ನಿನ್ನ ಇಡ್ತೀನಿ, ಬಂದು ಹೋಗಿ ಮಾಡ್ತೀನಿ, ನಾನು ನಮ್ಮ ಅಪ್ಪ ಅವನ ಜೊತೆಗೆ ಇರ್ತೀನಿ ಅಂತ ಹೇಳೋ ಗಂಡ್ಮಕ್ಳು ಒಬ್ಬರೇ ಇಲ್ಲಲ್ಲ. ಇವರು ಹಂಗ ಹಿಡ್ಕೊಂಡು ಹೊಂಟ್ರೆ. ಈಗಂತೂ ನಿಮಗೆ ಹೇಳ್ತೀನಿ, ಕ್ಯಾಡ್ಗ್ಯಾಗ ನೀವು ಭಾಳ ಪುಣ್ಯ ಮಾಡಿರ್ತಾಯಿ, ಇಲ್ಲಿ ಅಂಥವ್ರು ಯಾರು ಇಲ್ಲ. ಏನಿಲ್ರಿ, ಇವ್ರನ್ನ ಸಾಲಿ ಕಲಿಸಿಬಿಡೋದು, ಎಂಜಿನಿಯರ್ ಮಾಡೋದು, ಡಾಕ್ಟರ್ ಮಾಡೋದು, ವಿಮಾನ ಹತ್ತಿಸಿ ಹಾರಿಗೆ ಹೋಗಿಬಿಡೋದು. ಗಂಡ ಒಂದು ಕಂಪ್ನ್ಯಾಗ ನೌಕರಿ, ಹೆಣ್ತಿ ಒಂದು ಕಂಪ್ನ್ಯಾಗ ನೌಕರಿ, ಅವನದೊಂದು ಲಕ್ಷ ಪಗಾರ, ಈಕಿದೊಂದು ಲಕ್ಷ ಪಗಾರ. ನಾ ಹೇಳೋದು ಲಕ್ಷ ಪಗಾರ, ಹೆಂಡ್ತಿ ಲಕ್ಷ, ಗಂಡನ ಮ್ಯಾಗಿಲ್ಲ, ಗಂಡನ ಲಕ್ಷ ಹೆಂಡ್ತಿ ಮ್ಯಾಗಿಲ್ಲ. ಎಲ್ಲಿಂದ ಬರಬೇಕು? ಒಂದು ಮುಂಜಾನೆ ಅವ ಒಂದು ಕಂಪ್ನಿಗೆ ಹೋಗ್ಬೇಕು, ಈಕೆ ಒಂದು ಕಂಪ್ನಿಗೆ ಹೋಗ್ಬೇಕು, ಹೊಳೆ ಬರಕ್ಕಿಟ್ಟ ತಾಕತಿ. ಬಂದು ಅಡುಗೆ ಯಾವಾಗ ಮಾಡಬೇಕು, ಊಟ ಯಾವಾಗ ಮಾಡ್ಬೇಕು? ದಾರ್ಯಾಗ ಸಿಕ್ಕದು ಅಷ್ಟು ಬ್ರೆಡ್ ಗಿಡ್ಡು ಹಳಸಿ ಪಿಜ್ಜಾ ಗಿಜ್ಜಾ ತೊಗೊಂಬಂದು 2 ತುತ್ತು ತಿಂದು ನೀರು ಕುಡಿದು ನೆಲ ಸಿಕ್ಕರೆ ಸಾಕು. ಎಲ್ಲಿ ಗಂಡ ಎಲ್ಲಿ ಹೆಂಡ್ತಿ? ಮುಂಜಾನೆ 2 ಚರಿಗೆ ಸುರುಕೊಂಡು ಹಂಗೆ ನಾಯಿ ಬೆನ್ನ ತರಂಗೆ ಓಡಿದ್ದ. ಒಮ್ಮೆಗೆ ಗಂಡ ಹೆಂಡ್ತಿ ಯಾವಾಗ್ರಿ ಇವರು ವೀಕೆಂಡ್ ಬಂತಿಲ್ಲ, ಸಂಡೇ, ಅವತ್ತ ಎದರ ಬದರ ಕೂತ್ಕೊಂಡು ಅಯ್ಯ ನೀನ ನನ್ನ ಗಂಡ ಅಂತೀಗ, ಅಯ್ಯ ನೀನ ನಾನು ಹೆಂಡ್ತಿ ಅಂತೀವಿ. ಈ ಬ್ರಾಹ್ಮಣರ ಮಂದಿಯೊಳಗೆ ಸಿಟ್ಟಿಗೆದ್ರೆ ಬೈತಿರ್ತಾರೆ. ಏನು ಬೈತಾರೆ ಗೊತ್ತೇನ ಅವರು? ರಂಡೆ ಗಂಡ ಅಂತ ಬೈತಾರೆ. ಇವ ರಂಡೆ ಗಂಡ ಅಲ್ಲಿ, ಇವ ಸಂಡೆ ಗಂಡ. ಇವ ಅಂದ್ರೆ ಗಂಡ ಓನ್ಲಿ ಆನ್ ಸಂಡೇ, ನಾಟ್ ಆನ್ ಅದರ್ ಡೇಸ್. ನಮ್ಮ ಸಂಬಂಧಗಳನ್ನು ಪುಡಿಯಾಗಿ ಹೋಗ್ಯವ್ರಿ. ಗಂಡ ಹೆಂಡತಿ ಸಂಬಂಧ ಚೆಂದಿಲ್ಲ, ತಾಯಿ ತಂದೆ ಸಂಬಂಧಗಳು ಚೆಂದಿಲ್ಲ. ಹಡದ ತಂದೆ ತಾಯಿನ ಎಷ್ಟು ಪ್ರೀತಿಯಿಂದ ನಾವು ನೋಡ್ಕೋಬೇಕು. ಮನ್ಯಾಗ ಅತ್ತೆ ಸೊಸಿ ಜೊತೆ ಕೂಡಿ ನಿಮಗೆ ಹೇಳ್ತೇನೆ ತಮಾಷೆ ಸಂಗತಿ. ಅತ್ತಿ ಗಟ್ಟಿಮುಟ್ಟಿರ್ತಾಳೆ. ಒಂದು ಉದಾಹರಣೆನ ಹೇಳಿ ಹೋಗಿಬಿಡ್ತೀನಿ ತೇಳ್ರಿ. 2 ಅಕ್ಕಂಗಿರು ಒಂದ ಮನೆಗೆ ಕೊಟ್ಟಿತ್ತು, ಅಣ್ಣ ತಮ್ಗೆ ಕೊಟ್ಟಿತ್ತು. ಆ ಮನ್ಯಾಗ ಅದು ಅತ್ತಿ ಬಲಿ ಕಾಡಕ್ಕೆ ಸ್ವಸ್ಥರು ಇಬ್ಬರನ್ನ. ಇವರು ದಾರಿ ನೋಡಕತ್ತಿದ್ರು. ಯಾವಾಗ ನಮ್ಮ ಅತ್ತೆ ಹೊಕ್ಕಾಳ, ಯಾವಾಗ ಹೊಕ್ಕಾಳ ಅಂತ. ಕಡೆಗೆ ಸಮಯ ಭಾಳ ಕಡಿಮೆ ಅದ, ಅದಕ್ಕೆ ಒಂದು ಹೇಳ್ತೀನಿ. ಒಂದು ದಿವಸ ಮುದುಕಿ ಶಿವನ ಪಾದ ಸೇರಿಲ್ಲ. ನಿಮ್ಗೆ ಹೇಳ್ತೇನೆ, ಮುಂಜಾನೆ ನಸಿನಾಗ ತೀರ್ಕೊಂಡ್ರೆ ಭಾಳ ಚಲೋ ರೀ. ಹೊತ್ತು ಮುಣಗದ್ರಾಗ ಮುಗಿಸಿಬಿಡ್ತಾರೆ. ಹೊತ್ತು ಮುಣಗ ಮಂದಿ ಏನಾರ ಹೋದ ಬಿಟ್ರೆ ಇದ್ದರದ ಹೆಣ ಹಾಕಿದ್ರ ಅಂತಾನೆ ತಿಳಿಬೇಕು. ಯಾಕಂದ್ರೆ ಬೆಳತನ ಹೆಣ ಕಾಯ್ಬೇಕಲ್ರಿ. ಇವು ಸ್ವಸ್ಥರು ಮೊದಲ ಅತ್ತಿ ಹೋಗ್ಯಾಳೆ ಅಂತ ಖುಷಿಯಾಗಿರ್ತೈತಿ. ಗಾಡಿ ಕುಂದರ್ಸಿ ಸುಮ್ಮನೆ ಅಳಬೇಕು. ಕಣ್ಣಾಗ ನೀರು ಇರೋದಿಲ್ಲ, ಮೂಗ್ನ್ಯಾಗ ಸುಮ್ಳು ಇರೋದಿಲ್ಲ. ಸುಳ್ಸಳು ಉಯ್ ಅಂತ ಮಂದಿ ಸಲುವಾಗಿರ ಅಳ್ಬೇಕಲ್ಲ. ಮತ್ತು ಆಮೇಲೆ ಹರಿಯದರ್ ಇರ್ತಾರೆ, ಒಗ್ಗರಣೆ ವಾಸನೆ ಎಬಸಂಗಿಲ್ಲ, ಹೊಟ್ಟೆರ ಹಸ್ತಿರ್ತೈತಿ. ಹೆಂಗೆ ಕಾಯ್ಬೇಕು ಹೆಣ ಇದು? ಇಂಥದ ಒಂದು ಪ್ರಸಂಗ ಆತ್ರಿ. ಅದಕ್ಕೆ ನಮ್ಮಲ್ಲಿ ಎಷ್ಟು ಚಂದ ವ್ಯವಸ್ಥೆ ಮಾಡ್ಯಾರ ಅಂದ್ರೆ, ಒಳಗೆ ಹೆಣದ ಮುಂದೆ ಇವರು ಕುಂತಿರ್ತಾರಲ್ಲ, ಎಷ್ಟಂತ ಹೇಳ್ತಾರೆ ಹೇಳೋರು. ಅದಕ್ಕೆ ಹೊರಗೆ ಒಂದು ಹಲಿಗೆ ವ್ಯವಸ್ಥೆ ಮಾಡಿಬಿಟ್ಟಿರ್ತಾರೆ. ಬೇರೆ ಊರವ್ರು ಯಾರು ಹೊಸದಾಗಿ ಬಂದರು ಅಂದ್ಕೊಳ್ಳಿ, ಹೊರಗಿದ್ದವ ಝಟ್ ಜಡಣಕ ಹಲಿಗೆ ಬಾರಿಸ್ತಾನ. ಅವ ಹಲಿಗೆ ಬಾರಿಸಾಕತ್ತಿರ ಒಳಗಿವ್ರಿಗೆ ಗೊತ್ತರು, ಹೊಸಬ್ರು ಬಂದರು ಕೈ ತೊಗೊಂಡು ನೀವು ಬಾಯಿಗೆ ಹಚ್ಚ್ರಿ ಅಂತೇಳಿ. ಇವರು ಒಬ್ಬೊಬ್ಬ ಇವ್ರು ಹೊಡ್ಕೊಳ್ಳೋ. ಅವ್ರು ಬಂದವ್ರು ತೆಕ್ಕಿ ಹಾಕೊಂಡು ಯಾನ ಮನೆ ಹೇಳ್ತಾರೆ ಅಂತೀರಿ ನೀವು. ಅವ್ರು ಕೂಡ ಅವರು ಹೋಗೇ ಬಿಡ್ತಾರೆ. ನಂಗೆ ಆಟ ಒಂದು 5 ನಿಮಿಷ ಆಟ ಇದಾದ್ಮೇಲೆ ಹಿಂಗೆ ನಡೆದಿತ್ತು ರೀ. ನಿಮ್ಗೆ ಹೇಳ್ತೀನಿ, ಆಕಿಗೆ ಸ್ವಸ್ಥರು ಇಬ್ಬರು ಅಂದ್ನಲ್ಲ, ಒಬ್ಬಾಕಿಗೆ ಹೊಟ್ಟೆ ಎಸ್ಬಿಟ್ಟು ತಡೆಯೋಕ್ಕಾಗೋಲ್ಲ. ಏನು ಮಾಡ್ಬೇಕು? ಅತಗೊಂತ ಹಿಂದಕ್ಕೆ ಸರ್ಕೊಂತ ಅಡುಗೆ ಮನ್ಯಾಗ ಬಂದ್ಲು. ದೊಡ್ಡ ರೈತರ ಮನೆ, ಒಗ್ಗರಣೆ ವಾಸನೆ ಎಬ್ಸಂಗೆ ಇದ್ದಿದ್ದಲ್ಲ. ಒಂದು ಬೋಗಾಣಿ ತೊಗೊಂಡ್ಲು, ಒಂದಿಷ್ಟು ಅವಲಕ್ಕಿ ತೊಗೊಂಡ್ಲು. ಚಲೋ ಕೆನೆಮಸರು ಇತ್ತು ನಿಮ್ಗೆ ಹೇಳ್ತೀನಿ. ಕೆನೆಮಸರು ಹಾಕಿ ಹಾವಣ ಸೇರಿ ಹದ ಮಾಡಿ ಕಲಿಸಿ ಪುಟಾಣಿ ಚಟ್ನಿ ಹಾಕ್ಕೊಂಡು ಇನ್ನೇನು ಅದನ್ನು ಹಿಂಗೆ ತಿನ್ಬೇಕು ಅಂತಿದ್ಲು. ಹೊರಗೆ ಅವ ಝಡ್ ಜಡಣಕ ಹೊಡ್ಯಾಕೆ ಹತ್ತಿದ. ಯಪ್ಪೋ ಅಂದ್ಲಕ್ಕಿ. ಮಸೇರಿ ಬಿ ತೊಗೊಂಡು ಕೈ ಬಡ ಒರೆಸ್ಕೊಂಡು ಹಂಗೆ ಹೊಡ್ಕೊಂತ ಬಂದು ಅತ್ತಿ ಮುಂದೆ ಕೂತ್ಕೊಂಡು ಸಾಟಿ ತಿವ್ ಮತ್ತೆ ಅಳಕ್ಕೆ ಹತ್ತಿದ. ಬಂದವ್ರು ಅವ್ರು ಅಳಕ್ಕೆ ನಿಂತರು. ನಡೀತು ಹಿಂಗೆ ಇದ್ರಿಗೆ ಕುಂತಿದ್ಲಲ್ಲ ಅವ್ರ ತಂಗಿ. ಆಕೆಗೆ ಸಂಶಯ ಬಂತು, ನಮ್ಮ ಅಕ್ಕ ಯಾಕೆ ಎದ್ದು ಒಳಗೆ ಹೋಗಿದ್ಲು, ಇದ್ರಾಗ ಏನೈತಿ ಅಂದ್ಲಕ್ಕಿ. ತಡಿ ನೋಡೋಣ ಹಂಗಾರ ಅಂತೇಳಿ ಆ ಬಂದವ್ರು ಕೂಡ ಮಾತಾಡ್ಕೊಂತ ಕುಂತಿದ್ಲಲ್ಲ ಅವ್ರ ಅಕ್ಕ. ಆಕಿನ ಬಿಟ್ಟು ಮೆಲ್ಕ ಬಂದು ನೋಡ್ತಾಳೆ. ಕೆನಿಮಸರು ಅವಲಕ್ಕಿ ಕಲಿಸಿ ಇಟ್ಟದ್ದು ರೆಡಿ ಐತಿ. ಯಪ್ಪೋ ಅಂದ್ಲಕ್ಕಿ.
ಇಂಥ ಹೊತ್ತ ನನಗಿನ್ನು ಸಿಗುದಿಲ್ಲ ಅಂದ್ಲ. ಬಡ 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 ಬೋಗಣಿ ಕೈಯಾಗ ತಗೊಂಡ್ಲು, ಶರ್ರಗೆ ಮುಚ್ಚಿಕೊಂಡ್ಲು, ಗಬಾ 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 ಹೊಡ್ದು ಒಂದು ಚರಿಗೆ ನೀರು ಗಟ 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 ಕುಡಿದು ಹಿಂಗೆ ಕೆಳಗೆ ಇಡ್ಬೇಕು ಅಂತಿದ್ಲು. ಝಡ್ ಜಡ್ಯಾಣಕ್ಕೆ ಝಡ್ ಜಡ್ಯಾಣಿ ಹೊರಗೆ ಸಪ್ಪಳಿ ಕೇಳಕ್ಕಾಯ್ತು. ಗಟ್ಟಿ ಮುಟ್ಟಿ ಆಗಿಬಿಟ್ಟಿದ್ಲಲ್ಲ. ಹಬ್ಬ ಏನು ಹೊಡ್ಕೊಂತ ಬಂದು ಅತ್ತಿ ಮುಂದೆ ಕೂತ್ಕೊಂಡು ಎರಡು ಅಕ್ಕ ತಂಗಿ ಹೇಳೋದು ನೋಡಿ. ಓಣೇನ ಮಂದಿ ಏನು ಬಡ್ಕೊಂತವ ಪಾಪ ಅಕ್ಕ ತಂಗಿ ಅಂತ ಓಣೇನ ಮಂದಿಗೆ. ಮುಂದೆ ಏನಾತ್ರಿ ಆಟತ್ತಾದ್ಮ್ಯಾಗ ಅಕ್ಕಗ ಲಕ್ಷ್ಯ ಒಳಗಿತ್ತಲ್ಲ. ಆ ತಂಗಿ ಮಾತಾಡ ಕುಂದ್ರಿಸಿಕಿ ಮೆಲ್ಲಕ್ಕೆ ಒಳಗೆ ಹೋದ್ಲು. ಕೆಟ್ಟ ಹೊಟ್ಟೆ ಹಸ್ದು ಬಿಟ್ಟತಿ. ಒಳಗೆ ಬಂದು ನೋಡ್ತಾಳ, ಹೊಟ್ಟೆ ಹಸ್ದದ್ದೊಂದು, ಬೋಗಾಣಿ ಖಾಲಿ ಆದದ್ದೊಂದು. ಇದ್ರ ಮ್ಯಾಗ ಕಂಬದ ಪೆಟ್ಟು ಕಪಾಳ ಪೆಟ್ಟು ಎರಡೂ ನಮಗೆ ಬಿದ್ದು ಅನ್ನುವಂಗ ಅವ ಹೊರಗೆ ಝಡ್ ಜಣೆಕ ಹೊಡ್ಯಾಕ ಹೊಟ್ಟೆ ಹಸದ್ ಬಿಟ್ಟತಿ. ಹಲಿಗೆ ಬಾರಸಾಕತ್ತೈತಿ. ಖರೇನೆ ನಿಮಗೆ ಸಂಕಟ ಬಿದ್ದು ಹೊಡ್ಕೊಂತ ಬಂದು ನಿಮಗೆ ಹೇಳ್ತೇನೆ. ಬಂದು ಅತ್ತೆ ಮುಂದೆ ಕೂತ್ಕೊಂಡು ಸ್ವಾಟಿ ತಿವುದು, ಅತ್ತೆವ ಯಾರ ಮಾಡಿದ್ದು ಯಾರ ತಿಂತವ, ಯಾರ ಮಾಡಿದ್ದು ಯಾರ ತಿಂತವ, ಅತ್ತೆವ ಯಾರ ಮಾಡಿದ್ದು ಯಾರ ತಿಂತವ. ಆ ಓಣೆ ಮಂದಿ ಅಂತ ತಿಳ್ಕೊಂಡ್ರು. ನೋಡು ಬಡತನ ಇತ್ತು, ಅತ್ತೆ ಮಾವ ದುಡ್ದು ಇಷ್ಟೆಲ್ಲ ಆಸ್ತಿ ಮಾಡಿದ್ವು. ಈ ಚಂದ ಕೂತ್ಕೊಂಡು ಉಣ್ಣ ಹೊತ್ನಾಗ ಇರಲಿಲ್ಲ, ಸತ್ತು ಹೋಗಿಬಿಡ್ತು ಪಾಪ ಅಂಥೇಳಿ ಸಾಂಕ್ಟ ಬಿದ್ದು ಸೊಸಿ ಏನು ಬಡ್ಕೊಂತೈತೆ ಹೇಳ್ಯಾರ ಅಂತ ಮಂದಿ ತಿಳ್ಕೊಂಡ್ರಿ. ಇವ್ರದ್ದು ಇದನ್ನ ಬೇರೆ. ಈಕೆ ಇದ್ರಿಗಿದ್ದಕ್ಕೆ ತಂಗಿ ಅತ್ತೆವ ನೀ ಮಾಡಿದ್ದನ ತಿನ್ನೆ, ನೀ ಮಾಡಿದ್ದನ ತಿನ್ನೆ ಅಂತ, ನೀ ಮಾಡಿದ್ನ ತಿನ್ಯಾಯವ ಅಂತ ಆಕೆ. ಇಬ್ಬರಿಗೆ ತಿಳಿತಿತ್ತು. ಮಂದಿಗೆ ಏನು ಅನಿಸೋದು, ನೋಡ ಅತ್ತಿ ದುಡ್ದಿಟ್ಟು ಹೋತು, ಈಗ ಆಕೆ ಮಾಡಿಟ್ಟಿದ್ದು ನಾವು ತಿನ್ಬೇಕಾತು ಅಂತ ಬಡ್ಕೊಂತತಿ ಪಾಪ. ಹಡದ ಮಕ್ಕಳರು ಇದ್ದವನ ಹಿಂಗಂತ ಓಣೇನ ಮಂದಿ. ಯಾರ ಮಾಡಿದ್ದು ಯಾರ ತಿಂತವ, ಯಾರ ಮಾಡಿದ್ದು ಯಾರ ತಿಂತವ. ಈ ನಮೂನಿ ಇರ್ತೈತೆ ನೋಡ್ರಿ. ಅದಕ್ಕೆ ಎಲ್ಲಿ ನಿಜವಾಗಿ ಪ್ರೇಮ ಪ್ರೀತಿ ಇರೋದಿಲ್ಲ ಅಂಥವ್ರು ಭಾಳ ಹಿಂಗೆ ಆಗ್ತೈತೆ ನೋಡ್ರಿ. ಏನಿಗೆ ಹೊಳೆ ದಂಡಿ ಮ್ಯಾಗ ಕುಂತೀನಿ, ಸಮಯ ಭಾಳ ಕಡಿಮೆ ಅದ. ಇದು ಒಂದು ದೃಷ್ಟ ಅಂತ ಹೇಳಿ ನಾನು ಮುಗಿಸ್ತೀನಿ. ತಾಯಿ ಮಗಳು ಕರ್ಯಾಕೆ ಬಂದ. ಇಲ್ಲಿ ಇಷ್ಟು ಜನ ಗಂಡ್ಮಕ್ಳು ಬಿಳೆ ಟೊಪಿಗೆಯವ್ರು ನೋಡಿ ಭಾಳ ಖುಷಿ ಆಯ್ತು ನನಗೆ. ಈಗ ಟೊಪಿಗೆ ಕಡಿಮೆ ಆಗ್ಯಾವ ಇವು, ಎಲ್ಲಿ ನೋಡೋಕೆ ಸಿಗೋದಿಲ್ಲ. ಇಲ್ಲಿ ಭಾಳ ಜನ ಅದಿರಿ ನೀವು. ಅಪ್ಪ ಎಷ್ಟು ಮಂದಿ ನೀವು ತಂಗಿದರನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿದ ಮ್ಯಾಗ ಹಬ್ಬ ಹುಣಿವಿ ಬಂದಾಗ ಎಷ್ಟು ಮಂದಿ ಕರೆಯೋದು ಕಳಿಸೋದು ಮಾಡ್ತಾರೆ ಹೇಳ್ರಿ ನೋಡೋಣ. ದೀಪಾವಳಿ ಬರಲಿ, ಪಂಚಮಿ ಹಬ್ಬ ಬರಲಿ, ರಕ್ತ ಹಂಚ್ಕೊಂಡು ಹುಟ್ಟಿದಂಥ ಅಕ್ಕಂಗಿಯರನ್ನ ಎಷ್ಟು ಮಂದಿ ಹಬ್ಬಕ್ಕೆ ಕಳಿಸೋದು ಮಾಡ್ತೀರಿ ಹೇಳ್ರಿ. ಆಕೆ ಮದುವೆ ಮಾಡಿ ಕೊಟ್ಬಿಟ್ರೆ, ಕೇಕ್ ಹೊಡೆದು ಬಿಟ್ರೆ ಅಲ್ಲಿ ಮುಗಿದು ಹೋಗಿಬಿಡ್ತೀವಿ, ಇವತ್ತಿಗೆ ನಮ್ದು ಎಲ್ಲ ತೀರೇ ಹೋಗಿಬಿಡ್ತು ಅನ್ನುವಂಥದ್ದು. ಹಡದ ತಾಯಿ ತಂದೆ ಇರುತ್ತಾನೆ, ಒಟ್ಟು ಕಳಿಸೋದು ಮಾಡ್ತಾವ. ತಾಯಿ ತಂದೆ ಸತ್ತ ಮ್ಯಾಗ ಯಾತ್ರ ತೋರ್ ಮ್ಯಾಗ ಒಬ್ಬ ತಾಯಿಯ ಮಗಳ ಕರ್ಯಾಕೆ ಬಂದಾಳ. ಗಂಡನ ಕೇಳಿ ಬರ್ತೀನಿ ಅಂದ್ಲು. ಯಾಕವಾ ಹಂಗ್ಯಾಕಂತೆ, ನಾವು ತವ್ರ ಮನೆಯವರು ಬಡವ್ರು ಅನ್ನೋದಕ್ಕೆ ಬರೋದಲ್ಲ ಅಂತೇನ ಅಂದ. ಮಗಳಂತಾಳವ, ಹುಣ್ಣಿಮೆ ರಾತ್ರಿ ಅಂಗಳದಾಗ ಕುತ್ಕೊಂಡು ಮಲಿ ಕೊಡಿಸೋ ಮುಂದೆ ಚಂದಪ್ಪ ನೋಡಿ ದೃಷ್ಟಿ ಬಿಟ್ಟಿಗೆ ಇಟ್ಟಾನಂತ ಸೆರಗ ಮರಿ ಮಾಡಿ ಹಾಲು ಉಣಿಸಿ ಬೆಳೆಸಿದಿ ತಾಯಿ ನನ್ನ. ಆ ತವರು ನಾನು ಮರಿತೀನವ. ಹಾಲುಂಡ ತವರಿಗೆ ಏನೆಂದು ಹಾಡಲಿ, ಹೊಳೆದಂಡಿಲಿರುವ ಕರಕಿಯ ಕುಡಿ ಹಾಂಗ ಹಬ್ಬಲೇ ನಿಮ್ಮ ರಸಬಳಿ. ಕರಕಿ ಕುಡಿ ಹೊಳೆದಂಡೆಗಿರ ನಿಮಗೆ ಹೇಳ್ಬೇಕಾ, ನಾನು ನಡಮಠ ಸಿಕ್ಕಿರ್ತೈತಿ, ನನ್ನ ತವ್ರ ಮನೆ ಅನ್ನೋದಷ್ಟು ಭದ್ರ ಆಗ್ಬೇಕು, ನಡಿ ಗಂಡಂದೇನು ಮಾತಾದಿತ್ತು ಅಂತ ತಾಯಿ ಮಗಳು ಬಂದಾಗಿ ತವ್ರ ಮನೆಗೆ ಹೋಗಿಬಿಟ್ರು. ಇವ ಮಾರಿ ಸಣ್ಣದು ಮಾಡ್ಕೊಂಡು ಬಾಗಲ್ದಾಗ ಕುಂತಿದ್ದ. ಇದ್ರ ಮನೆ ಹೆಣ್ಮಗಳು ನೀರಿಗೆ ಹೊಂಟಿದ್ಲು, ಹೊಳೆ ನೀರಿಗೆ ಹೊಂಟಿದ್ಲು. ಇವನು ಮಾರಿ ನೋಡಿ, ತಮ್ಮ ಯಾಕೆ ಮಾರಿ ಸಣ್ಣದು ಮಾಡಿ ಅಲ್ಲ ಅಂದ. ಸಿಟ್ಟ ಬಂತ ಅವಂಗ. ಹೇಳ್ತಿ ಮನ್ಯಾಗ ಇಲ್ಲದೊಂದು ಈಕಿ ಕೇಳಿದ್ದೊಂದು, ನಾವ್ಯಾಕೆ ಮಾರಿ ಸಣ್ಣದು ಮಾಡ್ತೇವೆ, ಇರಂಗದೇವಿ ಅಂದೇಲಿ. ಮಾರಿ ಸಣ್ಣ ಮಾಡಿದ ಕೇಳಿ ನಿನಗೆ ಸಿಟ್ಟು ಬರ್ತತೆ ಅಂದ್ಲು. ಅಡಿಗೆ ಮನೆಯಾಗ ಮಡದಿಯ ಸುಳಿವಿಲ್ಲ, ಅಡಿಗೆ ಬಾಯಿಗೆ ರುಚಿ ಇಲ್ಲ ಹಿಡಿದವ, ಮಡದಿ ತವ್ರಿಗೆ ಹೋಗ್ಯಾಳ. ಏನು ಹುಚ್ಚದೆ ಅಂದ್ಲಕ್ಕೆ. ಹೆಣ್ಣು ತವ್ರ ಮನೆಗೆ ಹೋದ್ರೆ ಮಾರಿ ಸಾಣ ಮಾಡ್ಕೊಂಡು ಕುಂತಾರ. ಹುಚ್ಚ ಹೋದ್ರೆ ಏನತ್, ಯಾ ಕಾಲ್ದಾಗ ಅದಿದು ಏನು ತಾನ ಹೋದ್ರೆ ಮುಂದಲ್ ಬಸ್ ಯಾಕಿನ ಕಳಿಸ್ಬೇಕಪ್ಪ, ಹಿಂದಲ್ ಬಸ್ ಹತ್ಕೊಂಡು ಹೋಗಿಬಿಡ್ಬೇಕು ಅನ್ಲಿಕ್ಕೆ. ಭಾಳ ಮಂದಿ ತಲೆ ಕೆಟ್ಟು ಹೆಣ್ಣು ತವ್ರ ಮನೆಗೆ ಹೋದ್ರೆ ಹಿಂದಗುಂಟು ಹೋಗಿ ಬಿಡ್ತಾರ್ರಿ. ನಮ್ಮ ತೊಗರಿ ತಿಪ್ಪನು ಹೋಗಿದ್ದು ಒಮ್ಮೆ. ಇವ ಬಂದಾನ ಅಂತ ಅವ್ರ ಅತ್ತಿ ಗೋಧಿ ಹೋಗಿ ಮಾಡಿದ್ಲಿ ಇವಂಗೆ ಊಟಕ್ಕೆ. ಕರೆದು ಕುಂದ್ರಿಸ್ಯಾರ. ದೊಡ್ಡ ದೊಡ್ಡ ತಾಬಂಡಿ ಅಲ್ಲ ಅವಾಗ, 3 ಇಂಚಿನ ಅಂಚು ಗೋಧಿ ಹೋಗಿ ನೀಡಿದ್ಲ ಅವ್ರ ಅತ್ತಿ. ನಡು ಒಡ್ಡು ಹಾಕಿದಿವ ತಾಬಂಡ್ಯಾಗ. ಅಂದ್ರೆ ಒಂದು ಕಡೆ ಹಾಲು ನೀಡಿಸ್ಕೋಬೇಕು, ಒಂದು ಕಡೆ ತುಪ್ಪ ನೀಡಿಸ್ಕೋಬೇಕು ಅಂತ. ಆಕೆ ನೋಡಿ ಆ ತುಪ್ಪದ ಮ್ಯಾಗ ಭಾಳ ಮಾಯಿ ಇದ್ದಿಲ್ರಿ ಈಕೆ. ಸೂಜಲೆ ತುಪ್ಪ ನೀಡಕ್ಕೆ ಈಟ್ ಗಿಂಡಿ ತುಪ್ಪ ಇದ್ರೆ 3 ತಿಂಗಳು ಮಾಡ್ತಿದ್ಲು ನೋಡ್ರಿ. ತುಪ್ಪ ಹೆಚ್ಚಗೆ ಮಾಡಕ್ಕೆ ಕೆಟ್ಟಿಲ್ಲ, ತಂದು ಅಳಿಯಾಗ ತುಪ್ಪ ನೀಡಕ್ಕಂತ ಹೋದ್ಲು. ಅದು ಲೆಕ್ಕ ತಪ್ಪಿ ಗಿಂಡಿಯನ್ ತುಪ್ಪ ಓಟು ಹೊತ್ಕೊಂಡು ಅಳಿಯನ್ ತಾಟ್ನಾಗ ಬಿದ್ದು ಬಿಡ್ತತಿರ್ತು. ಯಪ್ಪೋ ಅನ್ಲಕ್ಕೆ 3 ತಿಂಗಳು ಮಾಡ್ತಿದ್ದೆ, ಹೋತಲ್ಲ ತಿಪ್ಪ ಯಪ್ಪ ತುಪ್ಪ.
ಏನು ಮಾಡ್ಬೇಕು ಅನ್ ಕಡೆಗೆ ಏನು ವಿಚಾರ ಮಾಡಿದ್ಲು, ಬತ್ತಿಕಟ್ರ ಚಿಂತೆಲಿ ಇವಂಗೆ ಒಬ್ಬವಂಗೆ ಬಿಡಬಾರ್ದು ಅದನ್ನು ನಾನು ಇವನ ಜೊತೆಗೆ ಊಟ ಮಾಡಬೇಕು ಅಂದ್ಲು. ತಮ್ಮ ಮಕ್ಕಳಂದ್ರೆ ಬೇರೆ ಅಲ್ಲ, ಅಳಿಯ ಅಂದ್ರೆ ಬೇರೆ ಅಲ್ಲ, ದಿನಾನ ಮಕ್ಕಳ ಜೊತೆಗೆ ಊಟ ಮಾಡಿ ರೂಢಿ ನನಗೆ, ನಾನು ಜೊತೆಗೆ ಊಟ ಮಾಡ್ತೇನೆ ಅಂದ್ಲು. ಯಾರು ಬೇಡ ಅಂತಾರತ್ತೇವ, ಬಾ ಕುಂದ್ರು ಅಂದ. ಇದ್ರಿಗೆ ಕೂತ್ಕೊಂಡು ಕತೆ ಹೇಳಕ್ಕೆ ನಿಂತ್ರಿ. ತಮ್ಮ ಏನು ಮಳೆ ಹೊಡಿತ ನಮ್ದು ಈ ಸಲ ನಿನಗೆ ಹೇಳ್ತೀನಿ ಅಪ್ಪ, ಪೀಕೆಲ್ಲ ಓಸ ಕೊಳತು ಹೊಕ್ಕಿದ್ದು, ಮನ್ಯಾಗ ಗಂಡಸರಿಲ್ಲ, ನಾನೇ ಒಂದು ಬಾಯಿಗುದ್ಲಿ ತೊಗೊಂಡು ಹೋಗಿ ಸರ್ಕಾರಿ ಒಡ್ಡು ಹಾಕ್ಸಿದ್ವಿ ನಮ್ಮ ಹೊಲ್ದಾಗ, ನಿನಗೆ ಹೇಳ್ತೀನಿ ಬಾಯಿಗುದ್ಲಿ ತೊಗೊಂಡೆ ಒಡ್ನ್ಯಾಗ ಹಿಂಗೆ ಹರಿ ಮಾಡಿ ಬಂದುಬಿಟ್ಟಿತ್ತಮ್ಮ ಅಂತೇಳಿ ಗೋಧಿಗೆ ಒಡ್ನ್ಯಾಗ ಬಳ್ಳ ಹಾಕಿ ಹಿಂಗೆ ಹರಿ ಮಾಡಿಬಿಟ್ಲು. ಅಳಿಯನ ಕಡೆಗಿದ್ದು ತುಪ್ಪೋಟ ಹರಿದು ಅತ್ತಿ ಕಡೆಗೆ ಬಂತು. ಅಲ್ಲೆಲ್ಲೆಲ್ಲೇ ಅಂದವ, ನಮ್ಮ ಅತ್ತಿ ತುಪ್ಪಕ್ಕೆ ಲೆಕ್ಕ ಇಟ್ಟಾಳ, ಬಾನೇನ ಮಾಡ್ತೀನಿ ಅಂದ ಉಲ್ಟಾ ಕತೆ ಹೇಳಿದನ್ರಿ. ಅಥವ ನಾನು ನಿನ್ನೆ ನಿಮ್ಮ ಊರಿಗೆ ಬರವ, ಯವ್ವ ನಿನಗೆ ಹೇಳ್ತೇನೆ, ನಮ್ಮ ಊರು ನೋಡಿಯಲ್ಲ, 4 ಕತ್ರಿ ಒಂದ ಕಡೆ ಕೂಡ್ತಾವ, ಈ ಕಡೆ ಒಂದು ಬಸ್ ಬಂತು, ಈ ಕಡೆ ಒಂದು ಲಾರಿ ಬಂತು, ಈ ಕಡೆ ಒಂದು ಕಾರ್ ಬಂತು, ಈ ಕಡೆ ಒಂದು ಜೀಪ್ ಬಂತು, ಯವ್ವ ಒಂದಕ್ಕೊಂದು ಡಿಕ್ಕಿ ಹೊಡೆದು ಬಿಟ್ರೆ ನಾನು ಹೇಳ್ತೇನೆ ಗಿಜಿ 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 ಗಿಜಿ. ಆ ಗೋಧಿ ಹುಗ್ಗಿ ಓಟ ತುಪ್ಪದಾಗ ಕಲಿಸಿಬಿಟ್ಟದನ, ಗಿಜಿ 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 ಗಿಜಿ. ಹೌದಂತಮ್ಮ ಅನ್ಲಿಕ್ಕೆ, ಏತಮ್ಮ ನನಗೆ ನೆನಪಿಲ್ಲ, ಒಪ್ಪತ್ತ ದಿನ ಇವತ್ತು ಉಣ್ಣಂಗಿಲ್ಲ, ನೀವು ಉಣ್ಣೆಪ್ಪ ಅಂತ. ನೋಡ್ರಿ, ಅತ್ತಿ ಬೇರಿಕೆ ಅಂದ್ರೆ ಅಳಿಯ, ಅಳಿಯ ಬೇರಿಕೆ ಅಂದ್ರೆ ಅತ್ತಿ. ಏನ್ರಿ ಅಂತ ಊಟ ನಮ್ಮ ಈಗಿನ ಊಟ ಯಾರ್ದಾರ ಮದುವೆಗೆ ಹೋದಂದ್ರೆ 2 ಸ್ವೀಟ್ ಮಾಡಿಸಿದ್ರಿ ಅಂತಾರೆ. 2 ಸ್ವೀಟ್ ಅಂದ್ರೆ ಏನು, ಒಂದು ಗೋಲಿ ಗುಂಡದಟ್ಟು, ಒಂದು ಡ್ರೈ ಜಾಮೂನ್ನ, ಒಂದು ದವಡಿಗೆ ಸಾಲಟ್ಟು ಇಟ್ಟು ಒಂದು ಹಲ್ಪಿ ಮೂದೋಗ್ಬಿಟ್ಟು. ನಮ್ದು ಒಂದು ತಾಬಂಡಿ ಹುಗ್ಗೆ ಇಷ್ಟು ಅಕ್ಕನ ಹೆರತುಪ್ಪ ಹಾಕಿ ಸುಡ ಸುಡ ಹಾಲು ಹಾಕಿ ಹವಣಸಿರು ಹದ ಮಾಡಿ ಸೊರ್ರ ಹೊಡ್ಯಾಕ ಹತ್ಬಿಟ್ರೆ ಮುಂಗಾಯಿ ಗುಂಟ ಜೋರ ಬರ ಇಳಿಬೇಕು. ಹಿಂಗೆ ಕೆಳಗೆ ಇಳಿತಿರ್ಬೇಕು, ಹಿಂಗೆ ಮ್ಯಾಕ ನೆಕ್ಬೇಕು, ಹಿಂಗೆ ಮ್ಯಾಕ ನೆಕ್ಬೇಕು. ಅಳಿಯ ಜಗನ ಬೀಳಲಿಲ್ರಿ, ಅಳಿಯ ಜಗ ಬೀಳಲಿಲ್ಲ. ಹೆಣ್ತಿ ಅಂದ್ಲು, ಮಂದಿ ಒಂದು ನಮ್ಮನೆ ಮಾತಾಡಕತ್ತಾರ, ಊರಿಗೆ ಹೋಗ್ರಿ ಅಂದ್ಲು. ಇಬ್ಬರು ಕೂಡಿ ಹೋಗೋಣ ಅಂದ. ಇಲ್ಲ ನಾಳೆ ನಾ ಬರ್ತೀನಿ, ಬರೋ ಮುಂದೆ ಬೇಸನ್ ಉಂಡೆ ಮಾಡ್ಕೊಂಬರ್ತೀನಿ, ಇವತ್ತು ನೀವು ಹೋಗ್ರಿ ಅಂತಂದು ಬಂದ. ಈಗ ಹೆಂಗೆ ನಿಮ್ಮದು ಕಾರ್ಯಕ್ರಮ ನಡೆದದು ಹಿಂಗೆ ನಡೆದಿತ್ತು. ಬಂದು ನಡು ಮಂದ್ಯಾಗ ಕುಂತ, ಇತ್ತ ಕಾರ್ಯಕ್ರಮ ಶುರುವಾತು. ಕನಸಿನ ಲೋಕದಾಗ ಹೋಗಿಬಿಟ್ಟ. ಕನಸಿನಾಗ ಊರಿಂದ ಹೆಂಡ್ತಿ ಬಂದಂಗೆ ಆತು, ಡಬ್ಬೆನ ಉಂಡೆ ತೆಗೆದು ಬಾಯಾಗಿ ಇಟ್ಟಂಗೆ ಆತು, ಕಚಕ್ಕನ ಕಚ್ಚಿಬಿಟ್ಟ. ಮುಂದೆ ಕುಂತಾವ ಸರ್ದ್ನಂತ ಕಪಾಳಕ್ಕೆ ಹೊಡೆದು ಬಿಟ್ರೆ ಬೋಳಿ ಹತ್ತಿ ಬಿದ್ದು ಬಿಟ್ಟಿದ್ದ. ಎಲ್ಲಿ ಕುಂತೀನಿ ಅನ್ನೋದು ಖಬರ್ ತಪ್ಪಾಗಿತ್ತವ್. ಏನಾಗಿತ್ತಂದ್ರೆ ಈ ಉಂಡಿ ಕನಸಿನಾಗ ರೀ, ಮುಂದೆ ಕುಂತವನು ಕುತ್ತಿಗೆ ಮ್ಯಾಗ ಒಂದು ವಾಳದ ಗಂಟಿತ್ತ, ಗಂಟು ಕಡ್ದು ಬಿಟ್ಟಿದ್ದ. ಯಾವಾಗ ವಾಳದ ಗಂಟು ಕಡ್ದ ಹೊಟ್ಟಾಗ ಸಂಟ ಬಿದ್ದು ಸರ್ದಂತ ಹೊಡೆದು ಬಿಟ್ರೆ ಸಾಯುತನ ಉಂಡಿ ಅಂದಿರ್ಬಾರ್ದು, ಆ ನಮನೆ ಹೊಡಿಸ್ಕೊಂಡಿದ್ದ. ಅದಕ್ಕೆ ಆ ಹೆಣ್ಮಗಳು ಹೇಳಿದ್ಲು, ನಿನ್ನ ಹೆಂಡ್ತಿ ಪುಣ್ಯ ಮಾಡ್ಯಾಳ, ತವ್ರ ಮನೆಯವ್ರು ಕರ್ಕೊಂಡು ಹೋಗ್ಯಾರ, ನಮ್ಮನ್ನ ಯಾರು ಕರಿಬೇಕಯ್ಯಪ್ಪ, ಯಾಕವ ನನ್ನ ತವ್ರ ಮನೆ ಅಲ್ಲ ನಿಂದು, ಹಂಗಂತ ಬಾಳೆ ಮಾಡಿ ಅನ್ಕಂತ ಬಂದು ಹೊಳೆ ನೀರಿಗೆ ಬಂದು ಯಾರು ಮುಂದೆ ಹೇಳ್ಬೇಕು. ಆಯ್ತು, ಇನ್ನೊಂದು 5 ನಿಮಿಷ ಆಯ್ತು. ಒಂದು ಸಂದರ್ಭ ಇದು ಒಂದು ಸನ್ನಿವೇಶ ನೀವು ಇಲ್ಲಿ ಕೇಳಿ ನಾನು ಗಂಡು ಮಕ್ಕಳನ್ನ ಉದ್ದೇಶಿಸಿ ಹೇಳ್ತಿದ್ದೆ. ಯಾಕೆ ಅಕ್ಕಂಗಿರ ಬಗೆಗೆ ಈ ಕರುಣೆ ಇರಬೇಕು ಅನ್ನೋದ್ರ ಸಲುವಾಗಿ ನಾನು ಹೇಳ್ತೀನಿ. ಆ ತಾಯಿ ಆ ಹೊಳೆ ನೀರು ತುಂಬ ಮುಂದೆ ಹರಿಯೋ ನೀರಿಗೆ ಹೇಳ್ತಾಳೆ ತಾಯಿ ಗಂಗಮ್ಮ, ನೀನು ನನ್ನ ತವ್ರನ್ನ ಒಂದು ಹಾದು ಹರಿದು ಹೋಗ್ತಿದ್ದೆ, ನಮ್ಮವ್ವ ಹೊಳೆ ನೀರಿಗೆ ಬರ್ತಾಳೆ, ಮಗಳು ನೆನೆಸ್ತಾಳೆ, ಕರ್ಕೊಂಡು ಹೋಗಂತ ಹೇಳ್ಬೇ. ನಮ್ಮಣ್ಣ ಎತ್ತುಗಳು ಮೈ ತೊಳ್ಯಾಕೆ ಬರ್ತಾನೆ, ನೆನಪು ಮಾಡಿ ತಂಗಿ ನೆನೆಸ್ತಾಳೆ, ಕರ್ಕೊಂಡು ಹೋಗೋಣ ಅನ್ಕೋಂತ ನಿಂತಾಗ ಪಾಪ ಕಾಲು ಜಾರಿ ನೀರಾಗಿ ತಿಳ್ಕೊಂಡು ಹೋಗಿಬಿಡ್ತು. ಮುಂದೂರಿಗೆ ಅಣ್ಣ ಬಂದಾನ, ನೀರು ತುಂಬಕ್ಕಂತ ಕೈ ಹಾಕಿರ್, ತಂಗಿ ಹೆಣನ ಬಂದ ತವ್ರ ಮನೆ ಹಬ್ಬ ಮಾಡಕ್ಕೆ. ಹೆಗಲ ಮೇ ಹಾಕ್ಕೊಂಡು ಓಡೋಡಿ ಮನೆಗೆ ಬರ್ತಾನವ, ತಂಗಿ ಬಂದಾಳವ ಹಬ್ಬ ಮಾಡಕ್ಕವ. ಯಾವ ತಂಗಿ ಆ ಮನೆಯೊಳಗೆ ನಕ್ಕು ನಲಿಬೇಕಾಗಿತ್ತು, ತಂಗಿ ಹೆಣ ಸಿಂಗಾರ ಮಾಡಿ ಗ್ವಾಡೆ ಕುಂದ್ರಿಸಿ ಬೋರಾಡಿ ಅಳಬೇಕಾದ ಪರಿಸ್ಥಿತಿ ಆ ಮನೆಯವರಿಗೆ ಬಂತು. ಅದಕ್ಕೆ ತಾಯಿ ಇಲ್ಲದ ತವ್ರ ಮನೆಗೆ ಹೋಗಬಾರ್ದು ಅಂತ ಹೆಣ್ಮಕ್ಳು ಹೇಳ್ತಾವ. ಹಡೆದಮ್ಮ ಇದ್ದಾಗ ನಡುಮಾನಿ ನನಗಿತ್ತ, ಹಡೆದಮ್ಮ ಇದ್ದಾಗ ನಡುಮಾನಿ ನನಗಿತ್ತ, ಕಡಗದ ಕೈಯ ಸೊಸೆ ಬಂದು, ಕಡಗದ ಕೈಯ ಸೊಸೆ ಬಂದು ನಡೆವಾಗ ತುದಿಗಟ್ಟಿ ನನಗ ಎರವಾಯ್ತ. ಅಣ್ಣನ ಹೆಂಡುತಿ ಕಣ್ಣಿಗೆ ಒಳ್ಳೆವಳು, ಸುಣ್ಣದ ನೀರ ಒಲಿ ಮುಂದ, ಸುಣ್ಣದ ನೀರ ಒಲಿ ಮುಂದ ಇಟಗೊಂಡು ಎಮ್ಮೆಯ ಹಾಲೆಂದು ಬಡಿಸಾಳ. ದಂಡಿಗೆ ಹೋದಣ್ಣ ದುಂಡು ಮಲ್ಲಿಗೆ ತಂದ, ತಂಗಿ ಕೇಳುತ್ತೆ ತಡಿಯಾಂದ ನನ್ನಣ್ಣ, ಮಡದಿ ಕೇಳುತ್ತೆ ಮುಡಿಯಂದ. ಗಂಜಿಯ ಕುಡಿದರು
ಗಂಡನ ಮನಿಲೇಸು ಅಂದಣದ ಮ್ಯಾಲ ಚೌರವ ಸಾರಿದರು ಹಂಗೀನ ತವರ ಮನಿ ಸಾಕು. ಎಂದೆಂದು ನಾನು ಈ ಮನೆಗೆ ಬರಬಾರ್ದು ಅಂತ ಒಂದು ಮಾತು ಮಾತ್ರ ಸತ್ಯ ತಿಳ್ಕೊಡ್ರಿ. ಯಾವ ಅಣ್ಣ ತಮ್ಮದ್ರು ಒಡ ಹುಟ್ಟಿದ ಅಕ್ಕ ಕಣ್ಣಾಗ ನೀರು ತರಿಸ್ತಾರ, ಅವರ ಜೀವನ ಮಾತ್ರ ಎಂದೆಂದು ಉದ್ಧಾರ ಆಗೋದಿಲ್ಲ. ಜೋಳದ ರಾಶಿ ಮಾಡಿದ ಮೇಲೆ ಮೊದಲನೇ ಬಂಡಿ ಜೋಳ ತಂದು ಹಗೆಗೆ ಹಾಕೋ ಮುಂದೆ ಒಡ ಹುಟ್ಟಿದ ಅಕ್ಕಂಗರ ಕಡೆಯಿಂದ ಪೂಜೆ ಮಾಡಿಸ್ತಾರೆ, ಬಂಡಿ ಪೂಜೆ ಮಾಡಿಸ್ತಾರೆ. ಬಂಡಿ ಪೂಜೆ ಮಾಡಿದ ತಂಗಿ ಉಡಿ ಉಡ್ಬೇಕು, ಅಣ್ಣ ಉಡಿಯೊಳಗೆ ಜೋಳ ಹಾಕಬೇಕು. ಉಡಿ ತುಂಬಿದ ತಂಗಿ ನಕ್ಕು ಬಿಟ್ಲು ಅಂದ್ರೆ ಅಣ್ಣನ ಬದುಕು ವರ್ಷದುದ್ದಕ್ಕೂ ನಕ್ಕೊಂತ ಹೋಗಿಬಿಡ್ಬೇಕು. ಒಂದು ಸಾರಿ ತಂಗಿ ಅಂತಾಳ, ಅಣ್ಣ ನನಗೆ ಜೋಳ ಕೊಡು. ಕೊಟ್ಟಿನಲ್ವ, ಇನ್ನಷ್ಟು ಕೊಡು ಅಣ್ಣ. ಸುಮ್ಮನೆ ಆಗಿಬಿಟ್ಟ ಅವ್ರ ಅಣ್ಣ. ಯಾಕೋ ನಮ್ಮ ಅಣ್ಣ ಸುಮ್ಮನಾದ. ಹನಿ ಕಣ್ಣೀರು ಹಾಕಿ ತನ್ನ ಮನೆಗೆ ತಾನು ಹೊರಟು ಹೋಗಿಬಿಟ್ಲು. ಇದು ನಡೆದಂಥ ಘಟನೆ, ಇದು ಕಟ್ಟು ಕಥೆ ಅಲ್ಲ, ನಡೆದ ಘಟನೆ ನಿಮ್ಮ ಮುಂದೆ ಹೇಳಕತ್ತೀನಿ. ನನ್ನ ಕೊನೆ ಮಾತಿದು. ಆ ತಾಯಿ ತನ್ನ ಮನೆಗೆ ಹೋದ್ಲು. 2 ತಿಂಗಳು ಕಳೆದ ಮ್ಯಾಗ ಮನೆಗೆ ಬಳಸೋದಕ್ಕೆ ಜೋಳ ಬೇಕಾದವು. ಅಣ್ಣ ಹಾಗೆ ತೆಗೆದ್ರೆ 80 ಚೀಲ ಜೋಳ ಹಿಡಿಯುವಂಥ ಹಾಗೆ ಅರ್ಧಕ್ಕರ್ಧ ಖಾಲಿಯಾಗಿ ಹೋಗಿಬಿಟ್ಟಿತ್ತು. ಹಾಗೆ ತೆಗೆದಿಲ್ಲ, ಜ್ವಾಳ ಬಳಸಿಲ್ಲ, ಹಾಗೆದಾಗ ಜ್ವಾಳ ಇಲ್ಲ, ಮತ್ತೆ ಎಲ್ಲಿ ಹೋಗ್ಯಾವ. ಭಾಳ ಶಾಣೆ ಇದ್ದವ್ರಣ್ಣ. ಮಕ್ಕಳಿಗೆ ಹೇಳ್ದ, ತಮ್ಮ ಮುಚ್ಚರ್ಲಿ ಹಾಗೇನ ಅಂತ. ಹಾಗೆ ಮುಚ್ಚಿಸಿ ಸೀದ ನೇಕಾರ ಮನೆಗೆ ಹೋಗಿ ಒಂದು ಎಳ್ಳು ಹೂವಿನ ಸೀರೆ ನೀಯಕ್ಕೆ ಹಾಕಿ ತಂಗಿ ಊರಿಗೆ ಹೋಗಿ ತಂಗಿ ಕರ್ಕೊಂಡು ಬಂದು ಸೀರೆ ತಂದು ತೋರಿಸ್ತಾನೆ, ನೋಡುವ ಇದು ಹೆಂಗೈತಿ. ಅಣ್ಣ ಭಾಳ ಚಂದ ಐತಿಪ್ಪ. ಅತ್ತಿಗೆಮ್ಮಗೆ ತಂದಿ? ಇಲ್ವಾ, ನಿನಗೆ ತಂದಿನಿ. ನನಗೆ ಯಾಕಣ್ಣ, ಹಬ್ಬಲ್ಲ ಹುಣಿವೆಲ್ಲ. ಅಮ್ಮ ಭಾಳ ದಿವಸ ಆಗ್ಯದವ ನಿನಗೆ ಸೀರೆ ಉಡಿಸಿಲ್ಲ, ಹೋಗು ಉಟ್ಕೊಂಬೋಗ ನೋಡೋಣ ಹೆಂಗೆ ಕಾಣಿಸ್ತೀಯ ಅಂದ. ತಂಗಿ ಸೀರೆ ಉಟ್ಕೊಂಡು ಬಂದು ಇದ್ರಿಗೆ ನಿಂತಲು. ಯವ್ವ, ನಮ್ಮ ಮನೆ ಲಕ್ಷ್ಮಿ ಇದ್ದಂಗೆ ಅದೇ ತಾಯಿ, ಏನಿಲ್ವಾ ಹಾಗೆ ತೆಗಿಬೇಕಾಗೈತಿ, ಬಾಟ್ ಪೂಜೆ ಮಾಡು ಅಂದ. ತಂಗಿ ಬಂದು ಹಾಗೆ ಪೂಜೆ ಮಾಡಿ ಹಿಂದಕ್ಕೆ ಸರಿದು ಹಾಗೆ ತೆಗೆದ್ರೆ ತುಂಬಿದ ಹಾಗೆ ಹೆಂಗಿತ್ತು ಹಂಗೆ ಇತ್ತಂತ. ಆ ಹಾಗೆ ಸರಿಸಿದ ತಂಗಿ ಹೆಂಗಿದ್ದಾಳ, ಹಾಗೆ ತುಂಬಿಸಿದ ಅಣ್ಣ ಹೆಂಗಿದ್ದಾನೆ. ಅದಕ್ಕೆ ನಾ ಹೇಳೋದು, ಯಾವ ಅಣ್ಣ ತಮ್ಮದ್ರು ಒಡ ಹುಟ್ಟಿದ ಅಕ್ಕಂಗರ ಕಣ್ಣಾಗ ನೀರು ತರಿಸ್ತಾರ, ಅವರ ಜೀವನ ಮಾತ್ರ ಎಂದೆಂದು ಉದ್ಧಾರ ಆಗೋದಿಲ್ಲ. ಒಂದಪ್ಪ ಬಯಸೋದು ತವ್ರ ಮನೇದು ಹೆಚ್ಚಿಂದ ಏನು ಹೆಣ್ಮಕ್ಳು ಬಯಸೋದಿಲ್ಲ. ನಾವು 4 ಕಣೆದು ಒಂದು ನೂಲಿನ ಸೀರೆ ಉಡಿಸೋಲ್ಯಾಕ ಉಟ್ಕೊಂಡು ಗಂಡನ ಮನೆಗೆ ಹೋಗಿ ಓಣಿ ಹಿಡಿದಂಗೆ ಅಡ್ಡಾಡ್ತಾಳೆ. ತಂಗಿ ಯಾವಾಗ ಬಂದೆ ಅನ್ಬೇಕು, ಇದನ ನಮ್ಮ ಅಣ್ಣ ಉಡಿಸ್ಯಾನ. ಅಲ್ವೇ ಯಾವಾಗ ಬಂದು ಅದ ಹೇಳಿದ್ನಲ್ಲ, ನಮ್ಮ ಅಣ್ಣ ಉಡಿಸ್ಯಾನ. ಅಣ್ಣ ಉಡಿಸ್ಯಾನ ಅನ್ನೋದು ಅಷ್ಟು ಪ್ರೀತಿ. ಒಂದು ನೂಲಿನ ಸೀರೆಗೆ ನಾವು ಯಾರುವಾಗೆ ಒಂದು ಪ್ರೀತಿಯಪ್ಪ. ಆ ಪ್ರೀತಿಯನ್ನು ಹಂಚಿಕೊಂಡ್ರೆ ಎಲ್ಲರೂ ಸುಖವಾಗಿರ್ತೀವಿ ಅಂತ ಹೇಳ್ತಾ, ಬಹಳ ಸುಂದರವಾದ ಕಾರ್ಯಕ್ರಮ. ನೀವೆಲ್ಲರೂ ಇಷ್ಟು ಭಕ್ತಿಯಿಂದ ಕುಂತೀರಿ. ಇಂಥ ದೊಡ್ಡ ಕಾರ್ಯಕ್ರಮದಲ್ಲಿ ಇಷ್ಟು ಮಾತುಗಳನ್ನಾದರೂ ಆಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತಹ ಮಠದ ಪೂಜ್ಯರಿಗೂ, ನಮ್ಮ ಅಮೀನಗಡದಿಂದ ಪರಮ ಪೂಜ್ಯ ರಾಘವೇಂದ್ರ ಶಿವಗಳು ಬಂದಾರ. ಅಷ್ಟು ದೂರದಿಂದ ಎಲ್ಲ ಅವರೆಲ್ಲ ಪೂಜ್ಯರ ದರ್ಶನದ ಭಾಗ್ಯವನ್ನು ಒದಗಿಸಿಕೊಟ್ರಿ. ಇಷ್ಟು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥವರಿಗೂ ಮತ್ತು ನನ್ನ ಮಾತನ್ನು ಆಸಕ್ತಿಯಿಂದ ಕೇಳಿದಂಥ ನಿಮಗೂ ಎಲ್ಲರಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಶರಣ ಶರಣಾರ್ಥಿ.